ಒಂದನೇ ಪುಲಿಕೇಶಿಯ ಪರಾಕ್ರಮದ ಬಗ್ಗೆ ಹೇಳಿದೆ, ಮಂಗಳೇಶನವರೆಗೆ ಹೇಳಿದೆ. ಒಂದನೇ ಪುಲಿಕೇಶಿ, ಒಂದನೇ ಕೀರ್ತಿವರ್ಮ ಮತ್ತು ಮಂಗಳೇಶನ ವರೆಗೆ ಹೇಳಿದೆ. ಮುಂಬರುವ ವಿಷಯ ಅಂದರೆ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತೀವಿ ನಾವು. ಈ ವಂಶದ ಶ್ರೇಷ್ಠವಾದ ದೊರೆಗಳಲ್ಲಿ ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿಯೇ ದಕ್ಷಿಣ ಭಾರತದಲ್ಲಿ ಸಂಪೂರ್ಣ ದಕ್ಷಿಣ ಭಾರತವನ್ನು ಆಳುವುದರ ಮುಖಾಂತರ ಉತ್ತರ ಭಾರತದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿದ್ದ. ಅಷ್ಟೇ ಅಲ್ಲ, ವಿದೇಶಿಯರ ದಾಳಿಗಳನ್ನು ಸಹಿತ ತಡೆ ಹಿಡಿದಿದ್ದ. ಅಂದ್ರೆ 6ನೇ ಶತಮಾನದಲ್ಲಿಯೂ ಸಹಿತ ಈ ಭರತ ಖಂಡದ ಮೇಲೆ ವಿದೇಶಿಯರ ಆಕ್ರಮಣಗಳು ನಡೀತಿದ್ದವು. ಈ ವಿದೇಶಿಯರು ಸಹಿತ ನಮ್ಮ ಭಾರತದ ಮೇಲೆ ಕಣ್ಣಿಟ್ಟಿದ್ರು. ಅಂತ ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸುವಂತಹ ಕೆಲಸ ಮಾಡಿದವರು ಯಾರಪ್ಪ ಅಂದ್ರೆ ಈ ಕನ್ನಡದ ಮಣ್ಣಿನ ಇಮ್ಮಡಿ ಪುಲಿಕೇಶಿ ಅಂತ ಹೇಳಿದ್ವಿ. ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಡೀ ದಕ್ಷಿಣ ಭಾರತದ ಮೇಲೆ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಸಾಧಿಸುವುದರೊಂದಿಗೆ ಉತ್ತರ ಭಾರತದ ರಾಜ ಮನೆತನಗಳನ್ನು ತನ್ನ ಕಾಲ್ ಕೆಳಗೆ ಕುಣಿಸ್ಕೊಂಡಿದ್ದ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಹರ್ಷವರ್ಧನ ಎಂಬ ಹೆಸರು ಮತ್ತು ಕನೋಜ್ ಎಂಬ ಮನೆತನ, ಕನೋಜ್ ಆಳುತ್ತಿರುವಂತಹ ವರ್ಧನ ಎಂಬ ಮನೆತನ ಶ್ರೇಷ್ಠತ್ವವನ್ನು ಪಡೆದಿತ್ತು. ಇಡೀ ಭರತ ಖಂಡದಲ್ಲಿ ಶ್ರೇಷ್ಠತ್ವವನ್ನು ಪಡೆದಿರುವಂತಹ ಶ್ರೇಷ್ಠವಾದ ಮನೆತನಕ್ಕೆ, ಶ್ರೇಷ್ಠವಾದ ರಾಜನಿಗೆ ಈತ ಸೋಲನ್ನು ಉಂಡಿಸಿ ಕನ್ನಡದ ಮತ್ತು ಕರ್ನಾಟ ಬಲ ಎಂಬ ಸೈನ್ಯದ ಶಕ್ತಿ ಪ್ರದರ್ಶನವನ್ನು ತೋರಿಸಿದ್ದ. ಅಂದ್ರೆ ಕರ್ನಾಟ ಬಲ ಎಂಬ ಸೈನ್ಯವು ಭಾರತದ ರಕ್ಷಣೆಗೆ ಅಷ್ಟೇ ಅಲ್ಲ, ವಿದೇಶಿಯರ ಆಕ್ರಮಣಗಳನ್ನು ಸಹಿತ ತಡೆದು ಈ ಭಾರತ ಭೂಮಿಯ ರಕ್ಷಣೆಯನ್ನು ಮಾಡಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈತನ ಬಗ್ಗೆ ಅಧ್ಯಯನ ಮಾಡುವಾಗ ನಮಗೆ ತಿಳಿದು ಬರುತ್ತದೆ, ನಮ್ಮ ಕನ್ನಡಿಗರು ಕಪ್ಪೆ ಆರ್ಭಟ ಶಾಸನ ಯಾವ ರೀತಿ ಹೇಳುತ್ತಲ್ಲ ಅದೇ ರೀತಿ ನಾವು ನೋಡಿದಾಗ ನಮ್ಮ ಕನ್ನಡಿಗರು ದೇಶ ರಕ್ಷಣೆಯಲ್ಲಿ ಯಾವತ್ತಿಗೂ ಮುಂದಾಳತ್ವವನ್ನು ವಹಿಸಿದ್ದಾರೆ. ಪ್ರಾಣ ತ್ಯಾಗ ಮಾಡುವುದರಲ್ಲಿ ಯಾವತ್ತಿಗೂ ಮುಂದಾಳತ್ವವನ್ನು ವಹಿಸಿದ್ದಾರೆ. ದೇಶಕ್ಕಾಗಿ ತನ್ನ ಪ್ರಾಣವನ್ನು ಒತ್ತೆ ಇಡುವುದರಲ್ಲಿ ನಮ್ಮ ಕನ್ನಡಿಗರು ಯಾವತ್ತೂ ಹಿಂಜರಿಯಲಿಲ್ಲ ಎಂಬುದು ನಮಗೆ ಗೊತ್ತಾಗುತ್ತೆ. ಸಾವಿರಾರು ವರ್ಷಗಳಿಂದ ಈ ನೆಲ ಜಲ ಗಡಿಯ ರಕ್ಷಣೆ ಮಾಡುವುದು ಈ ಕನ್ನಡಿಗರ ರಕ್ತದಲ್ಲಿಯೇ ಬಂದಿದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವು ಇಲ್ಲಿ ನೋಡಿದಾಗ ಮಂಗಳೇಶನ ಬಗ್ಗೆ ನೋಡ್ತೀವಿ. ಮಂಗಳೇಶನ ಬಗ್ಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಮಂಗಳೇಶ ಕೀರ್ತಿವರ್ಮನ ನಂತರದ ದಿನಗಳಲ್ಲಿ ಆಳ್ವಿಕೆಗೆ ಬರ್ತಾನ. ಈತ ಕೀರ್ತಿವರ್ಮನ ಮಕ್ಕಳು ವಯಸ್ಸಿನಲ್ಲಿ ಅಪ್ರಾಪ್ತರಾಗಿದ್ದ ಕಾರಣಕ್ಕಾಗಿ ಈತ ಆಳ್ವಿಕೆಗೆ ಬರ್ತಾನೆ. ಈತ ಹೊರಡಿಸಿರುವಂತಹ ಒಂದು ಭವ್ಯವಾದ ಶಾಸನ ಯಾವುದಂದ್ರೆ ಮಹಾಕೂಟದಲ್ಲಿ ಹೊರಡಿಸಿರುವಂತಹ ಒಂದು ಶಾಸನ. ಮಹಾಕೂಟದಲ್ಲಿ ದೇವಸ್ಥಾನಗಳನ್ನು ಸ್ಥಾಪಿಸುವುದರೊಂದಿಗೆ, ಕೂಟೇಶ್ವರ ಎಂಬ ದೇವಸ್ಥಾನವನ್ನು ಸ್ಥಾಪಿಸುವುದರೊಂದಿಗೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಒಂದು ಶಾಸನವನ್ನು ಕೆತ್ತಾನೆ. ಈ ಶಾಸನದಲ್ಲಿ ಈ ವಂಶದ ಶ್ರೇಷ್ಠತ್ವದ ಬಗ್ಗೆ, ಈ ವಂಶದ ಸ್ಥಾಪಕನ ಬಗ್ಗೆ, ಮುಂದೆ ಈತನ ಅಣ್ಣನಾದಂತಹ ಕೀರ್ತಿವರ್ಮನ ಪರಾಕ್ರಮದ ಬಗ್ಗೆ ಅಲ್ಲಿ ವರ್ಣನೆ ಮಾಡ್ತಾನೆ. ಅದೇ ರೀತಿ ಈತ ತಪ್ಪು ಮಾಡಿದ ಎಲ್ಲಿಪ್ಪ ಅಂದ್ರೆ ಈತ ತಪ್ಪು ಮಾಡುವುದು ತನ್ನ ಅಣ್ಣನ ಮಕ್ಕಳಿಗೆ ಆ ವಂಶದ ಅಂದ್ರೆ ಚಾಲುಕ್ಯರ ವಂಶದ ವಾರಸುದಾರ ಅಥವಾ ಈ ಚಾಲುಕ್ಯರ ವಂಶದ ದೊರೆಯ ಸ್ಥಾನಮಾನವನ್ನು ಕೊಡುವುದರಲ್ಲಿ ಹಿಂಜರಿದಾಗ ಈತನ ಮಧ್ಯೆ ಮತ್ತು ಇಮ್ಮಡಿ ಪುಲಿಕೇಶಿಯ ಮಧ್ಯೆ ಯುದ್ಧ ಆಗತ್ತ. ಆ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಗೆಲುವನ್ನು ಸಾಧಿಸ್ತಾನ ಮತ್ತು ಈತ ಸೋಲನ್ನು ಸಾಧಿಸುವುದರೊಂದಿಗೆ ಸಾವನ್ನಪ್ತಾನ. ಅವಾಗ ಇಮ್ಮಡಿ ಪುಲಿಕೇಶಿಯ ಆಳ್ವಿಕೆ ಬರ್ತದೆ. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಎಂದು ನಾವು ಯಾರನ್ನು ಹೇಳ್ತೀವಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿಯನ್ನು ಹೇಳ್ತೀವಿ. ಇಮ್ಮಡಿ ಪುಲಿಕೇಶಿಯ ಕಾಲಾವಧಿ 610ರಿಂದ 642ರವರೆಗೆ ಆಳ್ವಿಕೆ ಮಾಡ್ತಾನೆ. ಬಾದಾಮಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ. ಇಮ್ಮಡಿ ಪುಲಿಕೇಶಿಯ ಒಂದು ಚಿತ್ರ ಇಲ್ಲಿ ಕೊಟ್ಟಿದ್ದೀವಿ. ಇಮ್ಮಡಿ ಪುಲಿಕೇಶಿಯ ಒಂದು ಚಿತ್ರವನ್ನು ಕೊಟ್ಟಿದ್ದೀವಿ. ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ ಅಷ್ಟೇ ಅಲ್ಲ, ಇಮ್ಮಡಿ ಪುಲಿಕೇಶಿಯು ಶ್ರೇಷ್ಠ ದೊರೆ ಮತ್ತು ಒಳ್ಳೆಯ ವಿಚಾರವಂತನಾಗಿದ್ದ ಅಂತ ಗೊತ್ತಾಗತ್ತ. ಅದೇ ರೀತಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಕೀರ್ತಿವರ್ಮ ಅಂತ ಬಂದ್ರೆ ರವಿ ಕೀರ್ತಿ ಅಂತ ಹೇಳ್ತೀನಿ. ಇಲ್ಲಿ ರವಿ ಕೀರ್ತಿಯ ಐವಳೆ ಶಾಸನದಲ್ಲಿ ಚೀನಿ ಪ್ರವಾಸಿಯ ಉಯನ್ಸ್ಟ್ಯಾಂಗ್ನ ಸಿಯುಕಿ ಎಂಬ ಗ್ರಂಥದಲ್ಲಿ ಮತ್ತು ಬಾಣನ ಹರ್ಷ ಚರಿತ್ರೆಯಲ್ಲಿ ನಾವು
ಏನ್ ಮಾಡಬಹುದು, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ, ಆತನ ಶ್ರೇಷ್ಠತೆ, ಆತನ ಆಡಳಿತ ಚಾಣಾಕ್ಷತೆಯನ್ನು ನಾವು ಎಲ್ಲಿ ತಿಳ್ಕೊತೀವಿ ಅಂದ್ರೆ ಐಹೊಳೆಯಲ್ಲಿರುವಂತಹ ಶಾಸನ, ಮೇಗುತಿ ದೇವಸ್ಥಾನದಲ್ಲಿ ಇರುವಂತಹ ರವಿಕೀರ್ತಿಯ ಶಾಸನವು ನಮಗೆ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಹೇಳುತ್ತೆ. ಚೀನಿ ಪ್ರವಾಸಿ ಹುಯೆನ್ ತ್ಸಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದ. ಈತನೂ ಸಹಿತ ಈ ದಕ್ಷಿಣ ಭಾರತದ ಈ ರಾಜಮನೆತನಕ್ಕೆ ಭೇಟಿ ಕೊಟ್ಟಿದ್ದ. ಅವನು ಸಹಿತ ತನ್ನ ಸಿಯೂಕಿ ಎಂಬ ಗ್ರಂಥದಲ್ಲಿ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ವರ್ಣನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಬಾಣನ ಹರ್ಷ ಚರಿತ್ರೆ ಎಂಬ ಕೃತಿಯಲ್ಲಿಯೂ ಸಹಿತ ಇಮ್ಮಡಿ ಪುಲಿಕೇಶಿಯ ಪರಾಕ್ರಮದ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾನೆ. ಅದೇ ರೀತಿ ಈತನಿಗೆ ಇರುವಂತಹ ಬಿರುದುಗಳು ಅಂತ ಹೇಳ್ತೀವಿ. ಈತನಿಗೆ ಪೃಥ್ವಿ ವಲ್ಲಭ ಎಂಬ ಬಿರುದಿತ್ತು. ಓಕೆ, ದಕ್ಷಿಣ ಪತೇಶ್ವರ ಅಂತ ಬಿರುದಿತ್ತು. ದಕ್ಷಿಣ ಪತಪತಿ ಮತ್ತು ದಕ್ಷಿಣ ಪತೇಶ್ವರ ಅಂತ ಬಿರುದು ಕೊಟ್ಟಿದ್ರು. ದಕ್ಷಿಣ ಪತೇಶ್ವರ ಎಂಬ ಬಿರುದು ಅಂದ್ರೆ ನರ್ಮದಾ ಕಾಳಗವನ್ನು ನಾವು ನೋಡಿದಾಗ ಆ ನರ್ಮದಾ ಕಾಳಗದಲ್ಲಿನೇ ಈತನಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಸಿಗುತ್ತೆ. ಈತ ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತ ಬಿರುದು ಕೊಟ್ಟಾಗ ಹರ್ಷವರ್ಧನ ಇವರಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಕೊಡ್ತಾರೆ. ಈತನ ಸೈನ್ಯದ ಹೆಸರು ಇವತ್ತಿನ ಕರ್ನಾಟಕದ ಹೆಸರನ್ನೇ ಹೋಲಿಸ್ತಿತ್ತು. ಅಂದ್ರೆ ಕರ್ನಾಟ ಬಲ ಎಂಬ ಸೈನ್ಯವನ್ನು ಹೊಂದಿರುವ ರಾಜಮನೆತನ ಯಾವುದು, ಅಥವಾ ಕರ್ನಾಟ ಬಲ ಎಂಬ ಸೈನ್ಯವನ್ನು ಹೊಂದಿರುವ ಕರ್ನಾಟಕದ ಶ್ರೇಷ್ಠ ದೊರೆ ಯಾರು ಅಂದ ತಕ್ಷಣ ನಾವೇನ್ ಹೇಳ್ತೀವಿ, ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ತೀವಿ ಮತ್ತು ಬಾದಾಮಿ ಚಾಲುಕ್ಯರು ಅಂತ ಹೇಳ್ತೀವಿ. ಇದೇ ಕರ್ನಾಟ ಬಲ ಎಂಬ ಸೈನ್ಯವೇ ಭಾರತ ಖಂಡದ ರಕ್ಷಣೆಯಲ್ಲಿ ಯಾವತ್ತೂ ಸಹಿತ ಮುಂದಾಳತ್ವವನ್ನು ವಹಿಸಿದೆ ಅಂತ ನಮಗೆ ಗೊತ್ತಾಗುತ್ತಾ. ಮುಂಬರುವ ವಿಷಯಗಳಲ್ಲಿ ನಾನು ಅದರ ಬಗ್ಗೆ ವಿವರಣಾತ್ಮಕವಾಗಿ ಹೇಳ್ತೀನಿ. ಈತನ ದಿಗ್ವಿಜಯಗಳನ್ನು ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮನ ಮಗ ಅಪ್ರಾಪ್ತ ವಯಸ್ಸಿನಲ್ಲಿ ಇದ್ದ ಕಾರಣಕ್ಕಾಗಿ ಈತನ ಸಿಂಹಾಸನವನ್ನು ಮಂಗಳೇಶ ನೋಡ್ಕೋತಿದ್ದ. ಈ ಮಂಗಳೇಶನಿಗೆ ತನ್ನ ರಾಜನಾಗಬೇಕು, ತನ್ನ ಮಗನೇ ಈ ವಂಶಕ್ಕೆ ದೊರೆ ಆಗಬೇಕು ಎಂಬ ದುರಾಶೆ ಬಂದಾಗ ಅಲ್ಲಿರುವಂತಹ ಮಂತ್ರಿಮಂಡಳ, ಅಲ್ಲಿರುವಂತಹ ಸಾಮಂತರು ಒಪ್ಕೋದಿಲ್ಲ. ಯಾಕಂದ್ರೆ ಕೀರ್ತಿವರ್ಮನ ಸಿಂಹಾಸನದ ಮೇಲೆ ಕೀರ್ತಿವರ್ಮನ ಮಗನೇ ಕುಂಡ್ಬೇಕು ಅನ್ನುವ ಆಸೆ ಇರುತ್ತೆ. ಮತ್ತು ಈತನ ಪರಾಕ್ರಮ, ಈತನ ಚಿಕ್ಕಂದಿನಿಂದಲೂ ಈತನಲ್ಲಿರುವಂತಹ ಆ ಆಕ್ಟಿವ್ನೆಸ್ ಅನ್ನು ನೋಡಿ ಈತನೇ ಈ ವಂಶದ ರಾಜನಾಗಬೇಕು ಎಂಬ ಎಲ್ಲರಿಗೆ ಆಸೆ ಇರ್ತದೆ. ಅದರಂತೆ ಏನ್ ಮಾಡ್ತಾರೆ ಅಂದ್ರೆ ಈತನಿಗೆ ಈ ಸಿಂಹಾಸನದ ರೂವಾರಿಯನ್ನಾಗಿ ಮಾಡ್ತಾರೆ. ಈತನ ಕಾಲದಲ್ಲಿಯೇ ಈ ವಂಶ ಶ್ರೇಷ್ಠತ್ವವನ್ನು ಪಡೆಯುತ್ತದೆ. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಈ ವಂಶ ಶ್ರೇಷ್ಠತ್ವವನ್ನು ಪಡೆಯುತ್ತದೆ. ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತ ತುಂಬೆಲ್ಲ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಈತ ಕೈಗೊಂಡಿರುವಂತಹ ಒಂದು ಯುದ್ಧಗಳನ್ನು ಅಂತ ನೋಡಿದಾಗ, ಅಥವಾ ಈತನ ಕಾಲದಲ್ಲಿ ಕೈಗೊಂಡಿರುವಂತಹ ದಂಡಯಾತ್ರೆಗಳು ಅಂತ ನೋಡಿದಾಗ, ಮೊದಲನೆಯ ಯುದ್ಧವು ವ್ಯವಸ್ಥಿತವಾಗಿ ಈತ ಕ್ಲಿಯರ್ ಮಾಡ್ತಾನೆ. ಅಂದ್ರೆ ಈತನ ನಡುವೆ ಯುದ್ಧ ಆಗುತ್ತೆ. ಮಂಗಳೇಶ ಈತನ ಚಿಕ್ಕಪ್ಪ. ಈ ಚಿಕ್ಕಪ್ಪನ ನಡುವೆ ಮಂಗಳೇಶ ರಿಲೇಷನ್ದಲ್ಲಿ ಈತನಿಗೆ ಚಿಕ್ಕಪ್ಪ ಆಗತಾನ. ಮಂಗಳೇಶ ಈತನಿಗೆ ಚಿಕ್ಕಪ್ಪನಾಗಿರ್ತಾನ. ಯಾದವಿ ಕಲಹ ಅಂತ ನಾವು ಕರಿತೀವಿ. ರಾಜವಂಶಸ್ಥರು ತಮ್ಮಲ್ಲಿಯೇ ಯುದ್ಧಗಳನ್ನು ನಡೆಸಿದಾಗ ಅದನ್ನು ನಾವು ಯಾದವಿ ಕಲಹ ಅಂತ ಸ್ಟಡಿ ಮಾಡ್ತೀವಿ. ಇವರ ನಡುವೆ ಇಮ್ಮಡಿ ಪುಲಿಕೇಶಿ ಮತ್ತು ಮಂಗಳೇಶನ ನಡುವೆ ಯಾದವಿ ಕಲಹ ನಡೆಯುತ್ತದೆ. ಸಿಂಹಾಸನಕ್ಕಾಗಿ ಯಾದವಿ ಕಲಹ ನಡೆಯುತ್ತದೆ. ಈ ಯಾದವಿ ಕಲಹದಲ್ಲಿ ಮಂಗಳೇಶ ಸೋತು ಮರಣವನ್ನು ಹೊಂತಾನೆ. ಆ ಕಲಹ ಎಲ್ಲಿ ನಡೆಯುತ್ತದೆ, ಆ ಯುದ್ಧಗಳು ಎಲ್ಲಿ ನಡೆಯುತ್ತವೆ ಅಂದ್ರೆ ಎಳ ಮತ್ತು ಶಿಂಬಿಗೆ ಎಂಬ ಪ್ರದೇಶದಲ್ಲಿ ಕದನಗಳು ನಡೀತವೆ. ಈ ಎಳ ಮತ್ತು ಶಿಂಬಿಗೆ ಎಂಬ ಪ್ರದೇಶದಲ್ಲಿ ನಡೆದಿರುವಂತಹ ಕದನದಲ್ಲಿ ಈತ ಸಾವನ್ನೊಪ್ತಾನೆ. ಈ ವಂಶಕ್ಕೆ ರೂವಾರಿಯಾಗಿ, ಈ ವಂಶದ ಗದ್ದುಗೆಗೆ ರೂವಾರಿಯಾಗಿ ಯಾರು ಬರ್ತಾನಪ್ಪ ಅಂದ್ರೆ ಇಮ್ಮಡಿ ಪುಲಿಕೇಶಿ ಬರ್ತಾನೆ. ಈತನ ಮೊದಲನೆಯ ಗೆಲುವು ಮಂಗಳೇಶನನ್ನು ಸೋಲಿಸುವುದು. ಓಕೆ, ಮುಂಬರುವ ದಿನಗಳಲ್ಲಿ ಈತ ಏನ್ ಮಾಡ್ತಾನೆ, ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ರಾಷ್ಟ್ರಕೂಟರ ಗೋವಿಂದ ಮತ್ತು ಅಪ್ಪಾಯಕ ಎಂಬ ಇಬ್ರು ಅಣ್ಣ ತಮ್ಮರು ಇರ್ತಾರೆ. ಈ ಇಬ್ರು ಅಣ್ಣ ತಮ್ಮರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಮೇಲೆ ಯುದ್ಧವನ್ನು ಸಾರ್ತಾರೆ.
ಅವಾಗ ಯುದ್ಧವನ್ನು ಸಾರಿದಾಗ ಈ ಬಾದಾಮಿ ಚಾಲುಕ್ಯರ ಆ ಕಾಲದ ದೊರೆ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾನೆ ಅಂದ್ರೆ ಭೀಮಾ ನದಿ ತೀರದ ಮೇಲೆ ಯುದ್ಧವನ್ನು ಇವರೊಂದಿಗೆ ಸಾರ್ತಾನೆ. ಈ ಭೀಮಾ ನದಿ ತೀರದ ಮೇಲೆ ನಡೆದಿರುವಂತಹ ಯುದ್ಧದಲ್ಲಿ ರಾಷ್ಟ್ರಕೂಟರು ಹೀನಾಯವಾದ ಸೋಲನ್ನು ಒಪ್ತಾರೆ. ಈ ಸೋಲಿನಲ್ಲಿ ಗೋವಿಂದ ಅಲ್ಲಿಂದ ಪಲಾಯನ ಆಗ್ತಾನ. ಮತ್ತ ಅಪ್ಪಾಯಕ ಅಂತ ಇದಾನಲ್ಲ, ಈತ ಇಮ್ಮಡಿ ಪುಲಿಕೇಶಿಗೆ ಶರಣಾಗ್ತಾನ ಮತ್ತು ಗೋವಿಂದ ಅಲ್ಲಿಂದ ಪಲಾಯನ ಆಗ್ತಾನ. ಹೀಗಾಗಿ ರಾಷ್ಟ್ರಕೂಟರನ್ನು ಸಂಪೂರ್ಣವಾಗಿ ಸೋಲಿಸಿ ಈತ ಅವರನ್ನು ತನ್ನ ಮಾಂಡಲಿಕನನ್ನಾಗಿ ಮಾಡಿಕೊಳ್ತಾನೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಏನ್ ಮಾಡ್ತಾನೆ ಅಂದ್ರೆ ದಕ್ಷಿಣ ಭಾರತದ ರಾಜಮನೆತನಗಳ ಮೇಲೆ ಯುದ್ಧವನ್ನು ಸಾರ್ತಾನೆ. ಈತ ಪರಾಕ್ರಮಿಯಾಗಿರ್ತಾನ. ಈತನಿಗೆ ಯಶಸ್ಸು ಸಂಪೂರ್ಣವಾಗಿ ಕೈಗೆ ಸೇರ್ತಿರ್ತದ. ರಾಷ್ಟ್ರಕೂಟರನ್ನು ಸೋಲಿಸಿರ್ತಾನೆ. ರಾಷ್ಟ್ರಕೂಟ ಮನೆತನ ಒಂದು ಚಿಕ್ಕ ಮನೆತನ ಇರಂಗಿಲ್ಲ, ಅದು ಒಂದು ಬಲಾಢ್ಯವಾದ ಮನೆತನ ಆಗಿರ್ತದೆ. ಅದನ್ನು ಸೋಲಿಸ್ತಾನ. ಅವರನ್ನು ಸಹಿತ ಸಾಮಂತರನ್ನಾಗಿ ಮಾಡ್ಕೋತಾನ. ಮುಂಬರುವ ದಿನಗಳಲ್ಲಿ ಈ ದಕ್ಷಿಣ ಭಾರತದ ರಾಜಮನೆತನಗಳ ಮೇಲೆ ಯುದ್ಧವನ್ನು ಸಾರ್ತಾನ, ದಂಡಯಾತ್ರೆ ಕೈಗೊಳ್ತಾನ. ಅವಾಗ ಕದಂಬರನ್ನು ಸೋಲಿಸ್ತಾನ, ಅವರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ಕಪ್ಪು ಕಾಣಿಕೆಯನ್ನು ಪಡೆದುಕೊಳ್ತಾನ. ನಂತರ ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನ, ಅವರನ್ನು ಸಹಿತ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆಯುವುದರ ಮುಖಾಂತರ ಅವರನ್ನು ಸಹಿತ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ದಕ್ಷಿಣ ಕನ್ನಡದ ಅಲುಪರು ಅಂತ ಹೇಳ್ತೀವಿ, ಇವರನ್ನು ಸಹಿತ ಸೋಲಿಸ್ತಾನ, ಅವರನ್ನು ಸಹಿತ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನ. ಅಷ್ಟೇ ಅಲ್ಲ, ಮುಂದೆ ತಲಕಾಡಿನ ಗಂಗರು ಅಂತ ಹೇಳ್ತೀವಿ. ಈ ತಲಕಾಡಿನ ಗಂಗರನ್ನು ಹೀನಾಯವಾಗಿ ಸೋಲಿಸುವುದರೊಂದಿಗೆ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ಯಾಕಂದ್ರೆ ತಲಕಾಡಿನ ಗಂಗರ ಇತಿಹಾಸವನ್ನು ತಿಳಿದುಕೊಳ್ಳುವಾಗ ಇವರು ರಾಷ್ಟ್ರಕೂಟರ ಸಾಮಂತರಾಗಿ, ಇವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ರಾಷ್ಟ್ರಕೂಟರು ಸಹಿತ ಇಮ್ಮಡಿ ಪುಲಿಕೇಶಿಯ ಸಾಮಂತರಾಗಿದ್ರು. ಹೀಗಾಗಿ ತಲಕಾಡಿನ ಗಂಗರು ಸಹಿತ ಈತನ ಸಾಮಂತಿಕೆಯನ್ನು ಒಪ್ಕೋತಾರ. ಇವರನ್ನು ಸೋಲಿಸಿ ಸಂಪೂರ್ಣವಾಗಿ ಈ ಸಾಮ್ರಾಜ್ಯಗಳನ್ನು ತನ್ನ ವಶಕ್ಕೆ ಇಟ್ಕೋತಾನ. ಒಟ್ಟಿನಲ್ಲಿ ಹೇಳ್ಬೇಕಾಯ್ತಂದ್ರೆ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಇಲ್ಲಿ ನೋಡ್ರಿ, ಕರ್ನಾಟಕದ ಈ ಭೂಭಾಗದಲ್ಲಿ ಅಂದ್ರೆ ಬಾದಾಮಿ ಎಂಬ ಭೂಭಾಗವನ್ನು ಡಾಟ್ ಕೊಟ್ಟಿದ್ದಾರೆ. ಈ ಬಾದಾಮಿ ಭೂಭಾಗದಿಂದ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಸಂಗಮ ರಾಜ್ಯಗಳ ಗಡಿಯವರೆಗೆ ಹಬ್ಬಿತ್ತು. ಬಾದಾಮಿಯ ಸಾಮ್ರಾಜ್ಯ, ಬಾದಾಮಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಪೂರ್ವದ ಸಮುದ್ರದ ಗಡಿಯವರೆಗೆ ಹಬ್ಬಿತ್ತು. ಬಾದಾಮಿ ಅಂದ್ರೆ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಬಾದಾಮಿಯಿಂದ ಈ ಸಂಪೂರ್ಣ ಭೂಭಾಗಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡಿತ್ತು. ಅಂದ್ರೆ ಪೂರ್ವದ ಬಂಗಾಳ ಕೊಲ್ಲಿಯಿಂದ ಹಿಡಿದು ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೆ ಈತನ ಸಾಮ್ರಾಜ್ಯ ಹರಡಿತ್ತು ಅನ್ನೋದು ನಕಾಶೆಯಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಸಂಗಮ ರಾಜ್ಯದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ. ಇದೇ ರೀತಿ ಏನ್ ಮಾಡಿದ್ಪ ಅಂದ್ರೆ ನರ್ಮದಾ ನದಿಯವರೆಗೆ ಮತ್ತು ವಿಂಧ್ಯ ಪರ್ವತಗಳವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅಂತ ಗೊತ್ತಾಗುತ್ತೆ. ಅಂದ್ರೆ ನರ್ಮದಾ ಕಾಳಗದಲ್ಲಿ ಗೆದ್ದು ಈ ಭೂಭಾಗದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸುವುದರೊಂದಿಗೆ ನರ್ಮದಾ ನದಿಯ ದಕ್ಷಿಣದ ಭಾಗದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸುವುದರೊಂದಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದಿದ್ದ. ಮತ್ತು ಈ ಉತ್ತರ ಭಾಗವನ್ನು ಕನೋಜಿನ ಹರ್ಷವರ್ಧನಿಗೆ ಬಿಟ್ಟುಕೊಟ್ಟಿದ್ದ. ಒಟ್ಟಿನಲ್ಲಿ ಇಲ್ಲಿ ಈತನ ಕಾಲದ ಅತ್ಯಂತ ಮುಖ್ಯವಾದ ಘಟನೆಗಳಲ್ಲಿ ಒಂದು ಮುಖ್ಯವಾದ ಘಟನೆ ಯಾವಪ್ಪ ಅಂದ್ರೆ ಹರ್ಷನೊಂದಿಗೆ ಯುದ್ಧ ಅಂತ ಹೇಳ್ತೀವಿ. ಇದನ್ನು ನಾವು ಏನಂತ ಕರಿತೀವಿ, ನರ್ಮದಾ ಕಾಳಗ ಅಂತ ಕರಿತೀವಿ. ನರ್ಮದಾ ಕಾಳಗ ಅಂತ ಕರಿತೀವಿ. ಈ ನರ್ಮದಾ ಕಾಳಗದಲ್ಲಿ ದಕ್ಷಿಣ ಭಾರತದ ರಾಜಮನೆತನಗಳ ಬಗ್ಗೆ ಇರುವಂತಹ ಕಲ್ಪನೆಗಳು ಕ್ಲಿಯರ್ ಆಗಿಬಿಡ್ತಾವ. ಈ ನರ್ಮದಾ ಕಾಳಗವೇ ದಕ್ಷಿಣ ಭಾರತದ ಪರಾಕ್ರಮವನ್ನು ಇಡೀ ಭಾರತಕ್ಕೆ ಪರಿಚಯ ಮಾಡಿಸ್ತದೆ. ಇದೇ ನರ್ಮದಾ ಕಾಳಗ ಭರತ ಖಂಡದ ಮೇಲೆ ಭವ್ಯವಾದ ಪರಿಣಾಮವನ್ನು ಬೀಳುವುದರ ಮುಖಾಂತರ ದಕ್ಷಿಣ ಭಾರತದ ರಾಜಮನೆತನಗಳು ಶ್ರೇಷ್ಠವಾದ ಮನೆತನಗಳು, ಈ ಮಾಳವ ಪ್ರಾಂತ್ಯದಲ್ಲಿರುವಂತಹ ಜನರಲ್ಲಿರುವಂತಹ ಶಕ್ತಿಯನ್ನು ಇಲ್ಲಿ ಪ್ರದರ್ಶನ ಆಗ್ತದೆ. ಈ ಮಾಳವ ಪ್ರಾಂತ್ಯದಲ್ಲಿ ಇರುವಂತಹ ಈ ಸಹ್ಯಾದ್ರಿ ಪರ್ವತಗಳಲ್ಲಿ ಇರುವಂತಹ ಜನರ ಪರಾಕ್ರಮವು ಇವರಿಗೆ ಗೊತ್ತಾಗುತ್ತೆ. ಈ ಮಾಳವ ಪ್ರಾಂತ್ಯ ಮತ್ತು ಈ ಸಹ್ಯಾದ್ರಿ ಪರ್ವತಗಳಲ್ಲಿ ಇರುವಂತಹ ಜನರ ಕಲೆ
ಮತ್ತು ಇವರ ಚಾಣಾಕ್ಷತೆ ಏನಾಗತ್ತಂದ್ರೆ ಇಡೀ ಭರತ ಖಂಡಕ್ಕೆ ಗೊತ್ತಾಗುತ್ತೆ. ಈಗ ಹರ್ಷವರ್ಧನನ ಯುದ್ಧ ಹರ್ಷವರ್ಧನನೊಂದಿಗೆ ಯುದ್ಧ ನರ್ಮದಾ ಕಾಳಗ ಅಂತ ಹೇಳ್ತೀವಲ್ಲ, ಕ್ರಿಸ್ತಶಕ 619ರಲ್ಲಿ ಕ್ರಿಸ್ತಶಕ 619ರಲ್ಲಿ ಯಾರ್ಯಾರ ಮಧ್ಯೆ ನಡೆಯುತ್ತಪ್ಪ ಅಂದ್ರೆ ಹರ್ಷನ ನಡುವೆ ಪುಲಿಕೇಶಿಯ ನಡುವೆ, ಪುಲಿಕೇಶಿ ಮತ್ತು ಹರ್ಷನ ನಡುವೆ ನಡೆಯುತ್ತದೆ. ಹರ್ಷವರ್ಧನ ಮತ್ತು ಪುಲಕೇಶಿಯ ನಡುವೆ ನಡೆಯುತ್ತದೆ. ಈ ಹರ್ಷವರ್ಧನ ಮತ್ತು ಪುಲಕೇಶಿಯ ನಡುವೆ ನಡೆದಿರುವಂತಹ ಯುದ್ಧಕ್ಕೆ ಕಾರಣಗಳಾದ್ರೆ ಏನು? ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಭರತ ಖಂಡದಲ್ಲಿಯೇ ವರ್ಧನ ಸಾಮ್ರಾಜ್ಯದ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ವರ್ಧನ ಸಾಮ್ರಾಜ್ಯದ ದೊರೆ ಹರ್ಷವರ್ಧನ ಶ್ರೇಷ್ಠವಾದ ದೊರೆ ಅನ್ನುವ ಶ್ರೇಷ್ಠ ದೊರೆ. ಅದರಲ್ಲಿ ಹರ್ಷ ಅಂದ್ರೆ ಇಡೀ ಭರತ ಖಂಡಕ್ಕೇನೆ ಶ್ರೇಷ್ಠತ್ವವನ್ನು ಪಡೆದಿದ್ದ. ಎಲ್ಲಾ ದೊರೆಗಳು ಸಹಿತ ಅವನನ್ನು ಭಯ ಪಡ್ತಿದ್ರು. ಬಟ್ ಈತ ಹರ್ಷವರ್ಧನೊಂದಿಗೆ ವೈರತ್ವ ಯಾಕೆ ಸಾಧಿಸ್ತಾನ ಅಂತ ಗೊತ್ತದ. ಇಲ್ಲಿ ಬರುವಂತಹ ಒಂದು ಮನೆತನದ ಬಗ್ಗೆ ಇಲ್ಲಿ ಕೆಲವೊಂದಿಷ್ಟು ಭೂಭಾಗಗಳನ್ನು ವಶಪಡಿಸಿಕೊಳ್ತಾನೆ. ಅವಾಗ ಆ ಮನೆತನದವರು ಏನ್ ಮಾಡ್ತಾರಪ್ಪ ಅಂದ್ರೆ ಸಹಾಯ ಹಸ್ತವನ್ನು ಹರ್ಷನ ಮುಂದೆ ಚೆಲ್ತಾರೆ. ವಲ್ಲವಿ ಪ್ರಾಂತ್ಯದ ಭೂಪ್ರದೇಶವನ್ನು ವಶಪಡಿಸಿಕೊಂಡಾಗ ಹರ್ಷನ ಮುಂದೆ ಕೈ ಚೆಲ್ಲಿದಾಗ ಹರ್ಷ ಏನ್ ಮಾಡ್ತಾನಪ್ಪ ಅಂದ್ರೆ ಈತನಿಗೆ ಒಬ್ಬ ರಾಜ ದೂತನೊಂದಿಗೆ ಅಂದ್ರೆ ಒಬ್ಬ ದೂತನೊಂದಿಗೆ ಕಳಿಸೋದ್ರ ಮುಖಾಂತರ ಒಂದು ಪತ್ರವನ್ನು ಬರೆದು ಕಳಿಸ್ತಾನೆ. ನೋಡಪ್ಪ ದೋಸ್ತ, ನಿನಗೆ ಈಗ ಹೇಳ್ತೀನಿ, ನೀ ದಕ್ಷಿಣ ಭಾರತ ಬಿಟ್ಟು ಹೊರಗೆ ಬಂದಿಲ್ಲ. ಆ ಕಡೆ ಓಡಿ ಹೋದ್ರೆ ಸಮುದ್ರ ಐತಿ, ಈ ಕಡೆ ಓಡಿ ಹೋದ್ರೆ ಸಮುದ್ರ ಐತಿ. ನನ್ನಂತ ಬಲಾಢ್ಯವಾದ ದೊರೆ ಈ ಭರತ ಖಂಡದಲ್ಲಿನೇ ಯಾರಿಲ್ಲ. ನಿನಗೆ ಈಗ ಹೇಳ್ತೀನಿ, ಅವನದೊಂದು ಸಾಮ್ರಾಜ್ಯ ಬಿಟ್ಟುಕೊಡು. ಅವನದೇನು ಪ್ರದೇಶಗಳನ್ನು ವಶಪಡಿಸಿಕೊಂಡಿದೆಯಲ್ಲ, ಆ ಪ್ರದೇಶಗಳನ್ನು ವಶಪಡಿಸಿಕೊಂಡಿರುವಂಥ ಪ್ರದೇಶಗಳನ್ನು ಬಿಟ್ಟುಕೊಡು. ಇಲ್ಲ ಆದ್ರೆ ನನ್ನಷ್ಟು ಕೆಟ್ಟ ಯಾರಿಲ್ಲಪ್ಪ ಅಂತ ಹೇಳಿ ಇಮ್ಮಡಿ ಪುಲಿಕೇಶಿಗೆ ಹರ್ಷವರ್ಧನ ಹೇಳಿ ಕಳಿಸ್ತಾನೆ. ಮೊದಲ ತಿಂಡಿರುವಂತ ಜಂಜನ ಉತ್ತರ ಕರ್ನಾಟಕದ ಭೂಭಾಗದಲ್ಲಿ ಹುಟ್ಟಿರುವಂಥ ಇದು ಮನೆತನ. ಕಡಾಖಂಡಿತವಾಗಿ ಹೇಳ್ಬೇಕಂದ್ರೆ ಸಿಟ್ಟನ್ನು ಕಂಟ್ರೋಲ್ ಮಾಡೋ ಎಬಿಲಿಟಿ ಇಲ್ಲ. ವಿಚಾರ ಮಾಡ್ತಾನೆ. ಸಾಹೇಬ್ರಿಗೆ ಒಂದು ಮೆಸೇಜ್ ಕೊಡ್ತಾನೆ. ಸಾಹೇಬ್ರೆ, ನಾನು ನಿಮ್ಮ ಇಂಥ ಎಲ್ಲ ಭಯಗಳಿಗಿಂತ ಎಲ್ಲ ಅಂಜಿಕೆಗಳಿಗೆ ನಾನು ಅಂಜು ಮಗ ಅಲ್ಲ. ನೀವು ಏನು ಮಾಡ್ತೀರಿ ಮಾಡ್ರಿ, ಒಂದು ಹೇಳ್ತೀನಿ ದೋಸ್ತ, ನನ್ನ ಕಡೆಯಿಂದ ನಿನಗೊಂದು ಸಜೆಷನ್ ಕೊಡ್ತೀನಿ. ನನ್ನ ವತಿಯಿಂದ ನಿನಗೊಂದು ಸಜೆಷನ್ ಕೊಡ್ತೀನಿ. ನನ್ನ ಮತ್ತು ಅವರ ವಿಷಯದಾಗ ನೀ ಬೀಳಬೇಡ. ವಲ್ಲಭಿ ಮತ್ತು ನಮ್ಮ ನಡುವೆ ನೀ ಬೀಳಬೇಡ. ಆ ವಿಷಯನ ನಾವು ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೋತೀವಿ. ಅದ್ರಾಗ ನೀ ಎಲ್ಲರೇ ನಡು ಕಡ್ಡಿ ಆಡಿಸುವಂತ ದಂಧೆ ಮಾಡಿದ್ರೆ ನೀ ಎಷ್ಟು ಕೆಟ್ಟಿದೆಯಲ್ಲ ಅಷ್ಟು ನಾನು ಕೆಟ್ಟಿದ್ದೀನಿ ಅಂತ ಈತನು ಸಹಿತ ಆತನಿಗೆ ಒಂದು ಮೆಸೇಜ್ ಕೊಡ್ತಾನೆ. ಬಟ್ ಅಲ್ಲಿ ಏನಾಗತ್ತಂದ್ರೆ ಈ ಮೆಸೇಜ್ಗಳೇ ಇವರ ನಡುವೆ ವೈರತ್ವವನ್ನು ಉಂಟಾಗ್ತದೆ. ಯಾಕಂದ್ರೆ ಹರ್ಷವರ್ಧನನಿಗೆ ನಾನೇ ಶ್ರೇಷ್ಠ ಎಂಬ ಸೊಕ್ಕಿರುತ್ತದೆ. ಅದೇ ರೀತಿ ಪುಲಕೇಶಿಯು ಸಹಿತ ನಾನೇನು ಕಮ್ಮಿ ಅನ್ನುವಂತಹ ಗರ್ವ ಅಭಿಮಾನ ಇವನಿಗಿರುತ್ತೆ. ಅವಾಗ ಏನಾಗತ್ತಪ್ಪ ಅಂದ್ರೆ ಇವರ ನಡುವೆ ಒಂದು ಭಯಂಕರವಾದ ಕಾಳಗ ನಡೀತದೆ. ಅದನ್ನೇ ನಾವು ಏನಂತೀವಿ, ನರ್ಮದಾ ಕಾಳಗ ಅಂತ ಹೇಳ್ತೀವಿ. ನರ್ಮದಾ ಕಾಳಗ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಹೆಸರು ನರ್ಮದಾ ಕಾಳಗ ಅಂತೂ ಬರಲು ಕಾರಣ ಏನಪ್ಪಾ ಅಂದ್ರೆ ನರ್ಮದಾ ನದಿಯ ದಂಡೆಯ ಮೇಲೆ, ನರ್ಮದಾ ನದಿಯ ತಟದ ಮೇಲೆ ಇಲ್ಲಿ ಬರುವಂತಹ ಗುಡ್ಡಗಾಡ ಪ್ರದೇಶದಲ್ಲಿ ಭೀಕರವಾದ ಗುಡ್ಡಗಾಡ ಪ್ರದೇಶ, ಇವೆಲ್ಲ ಭಯಂಕರವಾದ ಗುಡ್ಡಗಾಡ ಪ್ರದೇಶ. ಆ ಪ್ರದೇಶದಲ್ಲಿ ಯುದ್ಧವನ್ನು ಸಾರ್ತಾರೆ. ಈ ಯುದ್ಧದಲ್ಲಿ ಗೆಲುವು ಸಾಧಿಸುವುದಂದ್ರೆ ಅದು ಆಕ್ಚುಲಿ ದಕ್ಷಿಣ ಭಾರತೀಯರಿಗೆ ಆ ಪ್ರದೇಶದ ಗ್ರಿಪ್ ಇರಲಿಲ್ಲ. ಅದೇ ಸ್ಪಾಟ್ ಅನ್ನು ಯಾಕೆ ಫಿಕ್ಸ್ ಮಾಡ್ತಾರಪ್ಪ ಅನ್ನೋದು ಇಂಪಾರ್ಟೆಂಟ್ ಇದೆ. ಆ ಸ್ಪಾಟ್ ಅನ್ನು ಫಿಕ್ಸ್ ಮಾಡಿದವರು ಯಾರಪ್ಪ ಅಂದ್ರೆ ಹರ್ಷವರ್ಧನ. ಯಾಕಂದ್ರೆ ಇದರಲ್ಲಿ ಹರ್ಷವರ್ಧನ ಹೇಳಿರುವಂತಹ ಮಾತು ಇಮ್ಮಡಿ ಪುಲಿಕೇಶಿ ಕೇಳಲ್ಲ. ಎಲ್ಲಾ ರಾಜರು ಇಮ್ಮಡಿ ಪುಲಿಕೇಶಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಬ್ಯಾಡ್ಲೆ ಬಿಡು, ಯಾಕೆ ಬೇಕಲೇ ನಿನಗ, ಅವನು ಮಾಡ್ಕೊಂಡು ಹೋಗತ್ತಾನ, ಅವ್ನ ಮಾತು ಕೇಳು, ಅವ್ನು ದೊಡ್ಡ ರಾಜ ಇದ್ದಾನ, ಅವ್ನು ದೊಡ್ಡ ಸೈನ್ಯ ಐತಿ, ನಿಂದೇನಪ್ಪ ಇಷ್ಟು ಸೈನ್ಯ ಐತಿ, ತಿಂದು ಆರಾಮಿರ್ಲಿ ಅಂತ ಹೇಳ್ತಾರೆ. ಇವಂತಾನೆ ಹಮ್ ಕಿಸಿ ಸಿ ಕಮ್ ನೈ ಅಂತಾನೆ. ಯಾಕಂದ್ರೆ ಇವೇನ್ ಹೇಳ್ತಾನೆ, ಅವನು ಒಬ್ಬ ಸೈನಿಕ, ಅವನ ಲಕ್ಷ್ಯ ಒಂದು ಲಕ್ಷ ಸೈನಿಕ ನಾನು ಒಬ್ಬ ಸೈನಿಕನಿಗೆ ಸಮ ಅಂತ ಹೇಳ್ತಾನೆ. ಹಿಂಗಾಗಿ ಈತನಿಗೂ ಸಹಿತ ನಾನು ಗೆಲ್ತೀನಿ ಎಂಬ ಛಲ ಇರ್ತದೆ, ಇವನಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ. ಅವಾಗ ಈತ ಏನ್ ಮಾಡ್ತಾನಂದ್ರೆ ಯುದ್ಧಕ್ಕೆ ರೆಡಿ ಆಗ್ತಾರೆ. ಅವಾಗ ಈ ಸ್ಪಾಟ್ ಅನ್ನು ಫಿಕ್ಸ್ ಮಾಡಿದವರು ಹರ್ಷವರ್ಧನ. ಯಾವ ಪ್ರದೇಶದಲ್ಲಿ ಯುದ್ಧ ಮಾಡಬೇಕು ಅನ್ನೋದು ಸ್ಪಾಟ್ ಅನ್ನ ನಾನು ಫಿಕ್ಸ್ ಮಾಡ್ತೀನಿ, ಶಡ್ಡ ಹೊಡೆದ ನನ್ನ ಕಡೆ ಬಾರ್ಲೆ ಮಗನ ಅಂತ ಹೇಳ್ತಾನೆ. ಅವಾಗ ಈತನು ರೆಡಿ ಇರ್ತಾನೆ.
ಯಾಕಂದ್ರೆ ಇದೇ ಉತ್ತರ ಕನ್ನಡದ ಉತ್ತರ ಕನ್ನಡದ ಕೆಂಪು ಮನದಾಗ ಹುಟ್ಟಿದಂತ ಮಗ ಶಡ್ ಹೊಡೆದ ಇಂಥ ಬಿಸಿಲು ತಿಂದು ರೆಡಿ ಆಗಿರುವಂತ ವ್ಯಕ್ತಿ ಈತನು ರೆಡಿ ಇರ್ತಾನ. ಆಯ್ತಪ್ಪ ಅಣ್ಣ ನೀನು ಸ್ಪಾಟ್ ಫಿಕ್ಸ್ ಮಾಡು, ಐ ಆಮ್ ರೆಡಿ ಅಂತ ಹೇಳ್ಬಿಡ್ತಾನ. ಅವಾಗ ಏನಾಗತ್ತ, ಈತನು ರೆಡಿ ಇರ್ತಾನೆ. ಅವಾಗ ಈತ ಏನ್ ಮಾಡ್ತಾನಂದ್ರೆ ಈ ಪ್ರದೇಶವನ್ನು ಚಾಯ್ಸ್ ಮಾಡ್ತಾನೆ. ಯಾವುದು? ನರ್ಮದಾ ನದಿಯ ಬಯಲು ಪ್ರದೇಶವನ್ನು ಚಾಯ್ಸ್ ಮಾಡ್ತಾನೆ. ಈ ನರ್ಮದಾ ನದಿಯ ಪಕ್ಕದಲ್ಲಿರುವಂತಹ ಈ ಪ್ರದೇಶ ಭೀಕರವಾದ ಭಯಂಕರವಾದ ಗುಡ್ಡಗಾಡು ಪ್ರದೇಶ, ಗಿಡ ಕಂಟಿಗಳಿಂದ ಕೂಡಿರುವಂತಹ ಪ್ರದೇಶ, ಸೂರ್ಯನ ಕಿರಣಗಳು ಸಹಿತ ವ್ಯವಸ್ಥಿತವಾಗಿ ಅಲ್ಲಿ ಬೀಳಲ್ಲ ಅಂತ ಭೂ ಪ್ರದೇಶ. ಅವಾಗ ಇವನ್ ಏನಪ್ಪಾ ಅಂದ್ರೆ ನಾನು ಅವರನ್ನ ಈಜಿಯಾಗಿ ಸೋಲಿಸಬಹುದು, ಯಾಕಂದ್ರೆ ಆ ಪ್ರದೇಶ ನನ್ನ ಅಂಡರ್ದಾಗಿರ್ತೈತಿ, ನಾನು ಈಜಿಯಾಗಿ ಸೋಲಿಸಬಹುದು ಅಂತ. ಆದ್ರೆ ಈ ಪುಲಿಕೇಶಿಯ ಸೈನ್ಯದಲ್ಲಿರುವಂತಹ ಜನ ಅದಕ್ಕಿಂತಲೂ ಭೀಕರವಾದ ಭೂ ಪ್ರದೇಶದಲ್ಲಿ ಹುಟ್ಟಿದವರು. ಯಾವಪ್ಪ ಅಂದ್ರೆ ನಾವು ಪಶ್ಚಿಮ ಘಟ್ಟಗಳು ಅಂತ ಹೇಳ್ತೀವಲ್ಲ, ಈ ಪಶ್ಚಿಮ ಘಟ್ಟಗಳ ಮಣ್ಣಿನಲ್ಲಿ ಹುಟ್ಟಿದವರು. ಅಷ್ಟೇ ಅಲ್ಲ, ಈ ಬಯಲು ಪ್ರದೇಶದಲ್ಲಿ ಇಂತಹ ಕಡಾಖಂಡಿತವಾಗಿ ಹೇಳಬೇಕಾದ್ರೆ ಇಲ್ಲಿ ಭಯಂಕರವಾದ ಬಿಸಿಲು ಬೀಳುವಂತಹ ಈ ಭೂ ಪ್ರದೇಶದಲ್ಲಿ ಹುಟ್ಟಿದವರು. ಬಿಸಿಲು ಗೊತ್ತು, ಮಳೆನೂ ಗೊತ್ತಿರುವಂತಹ ವ್ಯಕ್ತಿಗಳು. ಈ ಕರ್ನಾಟಕ ಬಲ ಎಂಬ ಸೈನ್ಯ ಎಲ್ಲಕ್ಕೂ ರೆಡಿ ಇತ್ತದು. ಕರ್ನಾಟಕ ಬಲ ಎಂಬ ಸೈನ್ಯ ಒಂದು ವಾರ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಅದರ 1 ತಿಂಗಳ 2 ತಿಂಗಳವರೆಗೆ ಯುದ್ಧ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಕಲೆಕ್ಟ್ ಮಾಡಿ ಇಟ್ಟಿರುವಂತಹ ಈ ಬಲಾಢ್ಯವಾದ ಸೈನ್ಯ. ಅವಾಗ ಹರ್ಷವರ್ಧನ ಸ್ಪಾಟ್ ಫಿಕ್ಸ್ ಮಾಡಿರ್ತಾನಲ್ಲ, ಈ ಸ್ಪಾಟಿಗೆ ಇವನು ಸಹಿತ ಬರ್ತಾನೆ, ಈತನು ಸಹಿತ ಬರ್ತಾನೆ. ಯುದ್ಧಗಳು ಭೀಕರವಾಗಿ ಆಗತ್ತೆ ಅಂತ ಹೇಳಿ ಎಲ್ಲಾ ರಾಜಮನೆತನದವರು ನೋಡ್ತಿರ್ತಾರೆ. ಈ ಎರಡೂ ರಾಜಮನೆತನಗಳ ಹೊಡೆದಾಟದಲ್ಲಿ ಯಾರೂ ಇನ್ವಾಲ್ವ್ ಆಗಂಗಿಲ್ಲ. ಯಾಕಂದ್ರೆ ಗೆದ್ರೂ ಸೋತ್ರು ತನ್ನ ಅಸ್ತಿತ್ವವನ್ನು ಕಳ್ಕೋತೀವಿ ಎಂಬ ಭಯ ಅವರಿಗಿತ್ತು. ಅವಾಗ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಹರ್ಷವರ್ಧನ ಅಂದ ತಕ್ಷಣ ಆ ಹರ್ಷನ ಹೆಸರಿನ ಮೇಲೆ ಎಲ್ಲರೂ ಅನ್ಸ್ತಿರ್ತಾರೆ. ಈ ಹರ್ಷನೊಂದಿಗೆ ಯುದ್ಧ ಮಾಡೋದು ಅಷ್ಟು ಈಜಿ ಅಲ್ಲ, ನಮ್ಮ ಅಸ್ತಿತ್ವವೇ ಕಳ್ಕೋತೀವಿ ಅನ್ನೋ ಭಯದಿಂದ ಇವನಿಗೂ ರಿಕ್ವೆಸ್ಟ್ ಮಾಡಿರ್ತಾರೆ. ಇವಂದು ಸಹಿತ ಇವು ಏನ್ ಕಡಿಮೆ ಇರಲ್ಲ, ಈತ ಒಪ್ಪಲ್ಲ, ಯುದ್ಧ ಅಂದ್ರೆ ಯುದ್ಧ ಮಾಡೇ ತೀರೋಣ ಅಂತ ಹೇಳಿ ನಿಂತ್ಬಿಡ್ತಾನೆ. ಲಕ್ಷ ಉಪಾಧಿಯಲ್ಲಿ ಸೈನ್ಯವನ್ನು ತೆಗೆದುಕೊಂಡು ಈ ನರ್ಮದಾ ನದಿ ತೀರದ ಮೇಲೆ ತಗೊಂಡ್ಬಿಡ್ತಾನೆ. ಈ ಗುಡ್ಡಗಾಡ ಪ್ರದೇಶಕ್ಕೆ ತಂದು ನಿಲ್ಲಿಸ್ತಾನೆ. ಹರ್ಷವರ್ಧನನು ಸಹಿತ ತನ್ನ ಸೈನ್ಯವನ್ನು ಇಲ್ಲಿಂದ ಅಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಈ ಹರ್ಷವರ್ಧನ ತೆಗೆದುಕೊಂಡು ಹೋಗಿರುವಂತಹ ಸೈನ್ಯವನ್ನು ನೋಡಿದಾಗ ಎಲ್ಲಾ ರಾಜಮನೆತನದವರು ಇದಕ್ಕೆ ಭಯ ಪಡ್ತಿರ್ತಾರೆ. ಯಾಕಂದ್ರೆ ಈತ 1000 ಉಪಾಧಿಯಲ್ಲಿ ತೆಗೆದುಕೊಂಡು ಹೋಗಿರುವಂತಹ ಸೈನ್ಯ ಎಷ್ಟ್ರಿ? ಬಾಳ ಅಂದ್ರೆ ಈತನ ಸೈನ್ಯ 1000 ಅಷ್ಟ. ನಮ್ ಕೋಚ್ ಎಷ್ಟ್ರಿ? ಬಾಳ ಅಂದ್ರೆ 40,000, 50,000, ಒಂದು 40,000, ಒಂದು 50,000 ಇದ್ರಿ. ಕಾಲ್ದಳ, ಗಜದಳ, ಆ ದಳ, ಈ ದಳ ಎಲ್ಲ ಹಿಡ್ಕೊಂಡ್ರು ಸಹಿತ ನಮ್ಗೆ ಎಷ್ಟು ಆಗ್ತಿತ್ತಪ್ಪ ಅಂದ್ರೆ ಒಂದಿಷ್ಟ 40,000 ರಿಂದ 50,000. ಈ ಮಹಾರಾಜಂದ ಎಷ್ಟಪ್ಪ ಅಂದ್ರೆ ಹರ್ಷವರ್ಧನದ ಸೈನಿಕರು ಎಷ್ಟಪ್ಪ ಅಂದ್ರೆ 1,40,000, 1,50,000. ಪರ್ಟಿಕ್ಯುಲರ್ ಡಾಟಾ ಕೊಡಕ್ಕಾಗಲ್ಲ. 1,40,000, 1,50,000 ಇಂಥ ಭಯಂಕರವಾದ ಸೈನಿಕರನ್ನು ಇಟ್ಕೊಂಡು ಬಂದಾನ. ಈತ ನೋಡಿದ್ರೆ ಇಲ್ಲಿ ಪಾಲಾರ ಹೆಂಗ ಹಚ್ಚುಂತ, ಇಲ್ಲಿ ಸೈನಿಕರಿಗೆ ಇಲ್ಲಿರುವಂತ ಸೈನಿಕರು ಎಷ್ಟು ಜನ ಪಾಲಿಗೆ ಬರ್ತಾರಂತ ಇಲ್ಲಿ ಒಬ್ಬೊಬ್ಬ ಸೈನಿಕರಿಗೆ ಇಲ್ಲಿ ನೋಡಿದ್ರು ಕಂಪೇರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಈತನ ಹತ್ರ ಸೈನ್ಯ ಕಡಿಮೆ ಇದೆ, ಈತನ ಹತ್ರ ಸೈನ್ಯ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಿಮಗೆ ಕೊನೆಯ ಸಂದರ್ಭದಲ್ಲಿ ಗೊತ್ತಾಗತ್ತ, ಯುದ್ಧ ಪ್ರಾರಂಭವಾಗತ್ತ, ಯುದ್ಧದ ದಿನ ಫಿಕ್ಸ್ ಮಾಡ್ತಾರ, ಯುದ್ಧ ಪ್ರಾರಂಭವಾಗತ್ತ. ಅವಾಗ ಹರ್ಷವರ್ಧನ ತನ್ನ ಹರುಷದೊಂದಿಗೆ ಯುದ್ಧವನ್ನು ಮಾಡಲು ಬಂದಿರ್ತಾನ. ದಕ್ಷಿಣ ಭಾರತದ ಮೇಲೆ ರಾಜ್ಯವನ್ನು ಸಾಧಿಸಬೇಕು ಎಂಬ ಛಲದಿಂದ ಬಂದಿರ್ತಾನ. ಏನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದಿರ್ತಾನ. ಅವಾಗ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಮಹಾರಾಯ ಇಲ್ಲಿ ಹೋಗಿ ನಿಂತಿರ್ತಾರನ್ನಲ್ಲ, ತನ್ನ ಸೈನಿಕರನ್ನು ಇಟ್ಕೊಂಡು ಅಲ್ಲಿ ಹೋಗಿ ನಿಂತಿರ್ತಾರಲ್ಲ, ಏನ್ ಮಾಡಿದ್ರೆ ಯುದ್ಧ ಭೂಮಿಗೆ ಬರ್ತಿರಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಯುದ್ಧದಲ್ಲಿರುವಂತ ಸೈನಿಕರ ಸಂಖ್ಯೆ ಕೆಲಸ ಮಾಡುತ್ತೋ ಅಥವಾ ರಾಜನಲ್ಲಿರುವಂತ ಬೌದ್ಧಿಕ ಶಕ್ತಿ ಅಂದ್ರೆ ಆತನಲ್ಲಿರೋ ಚಾಣಾಕ್ಷತೆ ಕೆಲಸ ಮಾಡುತ್ತೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಈತ ತನ್ನ ಹರುಷದೊಂದಿಗೆ ಏನ್ ಮಾಡ್ತಾನೆ, ಈ ಗುಡ್ಡಗಾಡ ಪ್ರದೇಶದಲ್ಲಿ ಅಡಗಿ ಕೂತಿರುವಂತಹ ಈ ಇಮ್ಮಡಿ ಪುಲಿಕೇಶಿಯರು ಹುಡುಕಾಡ್ಸ್ಕೊಂಡ್ ಬರ್ರಿ, ಹೊಡೆದು ಬರ್ರಿ ಅಂತ ಹೇಳಿ ಫಸ್ಟ್ಗೆ ಒಂಥಾಡೆ ಅಂದ್ರೆ ಒಂದಿಷ್ಟು ಸೈನಿಕರನ್ನ ಕಳಿಸ್ತಾರೆ. ಟೋಟಲ್ ಇಷ್ಟು ಸೈನಿಕರದಾರಪ್ಪ, ಏನ್ ಮಾಡೋಣ ನಾವು ಡಿವೈಡ್ ಮಾಡೋಣ, ಇಂತಿಷ್ಟು ಸೈನಿಕರದಾರ ಅಂತ ತಿಳ್ಕೊಂಡು ಅದ್ರಾಗ ಫಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದು 20,000 ಸೈನಿಕರನ್ನ
ಡಿವೈಡ್ ಮಾಡಿದ್ದ ತಿಳ್ಕೊರಿ. 20,000, 30,000, 40,000 ಏನೋ ಡಿವೈಡ್ ಮಾಡಿರ್ತಾನೆ. ತಕ್ಕಂತೆ ಹೋರ್ಲೆ ಒಂದು 20,000 ಜನ ಹೋರಿ, ಏನು ದೊಡ್ಡ ವಿಷಯ ಐತಿ, ಹೊಡ್ಕೊಂಡು ಬರೋಗ್ರೆ ಅಂತ. ಆಯ್ತು ರೀ ಸಾಹೇಬ್ರ ಅಂತಾರೆ. ಅವರು ಸಹಿತ ಕುದುರೆ ಕತ್ತಿ ತಗೊಂಡು ಹೊಡ್ಕೊಂಡು ಬರ್ತಾರೆ. ಹೆಂಗಂದ್ರೆ ಆ ರಣಭೂಮಿಯಲ್ಲಿ ಆ ರಣಭೂಮಿಯನ್ನು ನಾವು ವರ್ಣನೆ ಮಾಡಬೇಕಾದ್ರೆ ಆ ರಣಭೂಮಿಯಲ್ಲಿ ಯಾವ ರೀತಿಯಲ್ಲಿ ಧೂಳು ಎದ್ದಿರ್ತೈತಂದ್ರೆ ಆ ಧೂಳನ್ನು ನೋಡಿದಾಗ ಗೊತ್ತಾಗಬೇಕು ಎಷ್ಟು ಬಲಾಢ್ಯವಾದ ಸೈನ್ಯ ಬರ್ತಾ ಇದೆ ಅಂತ ನೋಡ್ಬೇಕು. ಆ ಬಲಾಢ್ಯವಾದ ಸೈನ್ಯ ಎಂಟ್ರಿ ಕೊಡ್ತೈತಿ. ಇಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಸೈನಿಕರೇ ಇಲ್ಲ, ಎಲ್ಲಿ ಯುದ್ಧ ಮಾಡೋದು, ಯಾರ ಬಳಿ ಯುದ್ಧ ಮಾಡೋದು? ಮೋಸ್ಟ್ಲಿ ಈ ಗುಡ್ಡಗಾಡದ ಈಚೆ ಕಡೆ ಎಲ್ಲರೂ ಇದ್ದಿರ್ಬೇಕು. ಮುಂದೆ ಬರೋಣ ಅವನು ಜಗ್ಗಿ ತಂದು ರಣರಂಗದಲ್ಲಿ ತಂದು ನಿಲ್ಲಿಸೋನು ಅಂತ 20,000 ಜನ ಎಂಟ್ರಿ ಹೊಡ್ತಾರೆ. ಎಂಟ್ರೆನ್ಸ್ ಕೊಟ್ಟ ತಕ್ಷಣ ನಮ್ಮ ದೊರೆ ಯುದ್ಧ ಭೂಮಿಯಲ್ಲಿ ಹೋಗಲ್ಲ, ಆ ಗುಡ್ಡಗಾಡಿನ ಎರಡೂ ಪ್ರದೇಶಗಳಲ್ಲಿ ತನ್ನ ಸೈನಿಕರನ್ನ ಇಟ್ಟಿರ್ತಾನೆ. ಬಂದ ತಕ್ಷಣ ಇವರು ಇಲ್ಲಿಂದ ಎಂಟ್ರಿ ಕೊಟ್ಟ ತಕ್ಷಣ ಇಲ್ಲಿ ಸೈನಿಕರು ಮತ್ತು ಇಲ್ಲಿ ಸೈನಿಕರು ಇರ್ತಾರೆ. ಈ ಕುದುರೆಗಳು ಇದೇ ರೀತಿ ಮುಂದುವರಿತಾವ, ಇಲ್ಲಿ ಬರ್ತಾವ, ಇಲ್ಲಿಂದ ಅಟ್ಯಾಕ್ ಮಾಡಿಬಿಡ್ತಾರೆ. 20,000 ಜನ ಒಂದೇ ಅಟ್ ಎ ಟೈಮ್ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಡ್ತಾರೆ. ಆಯ್ತು, ಅನ್ನೋರ್ದ 20,000 ಲಾಸ್ ಹೋಯ್ತು. 20,000 ಅಣ್ಣವ್ರು ಅಲ್ಲೇ ವೇಟ್ ಮಾಡತ್ತಾರ. ಬರ್ತಾರ ನಮ್ಮ ಸೈನಿಕರು ಅವ್ರನ್ನ ಹೊಡೆದು ಬರ್ತಾರ ಅನ್ನುವಂತ ಹುಮ್ಮಸ್ಸದಿಂದ ವೇಟ್ದಾಗ ಇದ್ದಾರೆ ಸಾಹೇಬ್. ಆಯ್ತು, ವೇಟ್ ಮಾಡ್ತಾರೋ ಬರ್ಲಿಲ್ಲ. ಅವ್ನು ಬರ್ಲಿಲ್ಲಲೇ ಮತ್ತೆ 20,000 ಜನ ಹೋಗ್ರಲಿ ಅಂತ ಕಳಿಸ್ತಾರ. ಮತ್ತೆ 20,000 ಜನ ಏನ್ ಮಾಡ್ತಾರಂದ್ರೆ ಈ ಗುಡ್ಡಗಾಡ ಪ್ರದೇಶದಲ್ಲಿ ಎಂಟ್ರಿ ಹೊಡಿತಾರೆ. ಮತ್ತೆ 20,000 ಬಂದ ತಕ್ಷಣ ಮತ್ತೆ ಇಲ್ಲಿ ಅಲರ್ಟ್ ಆಗಿ ನಿಂತಿರ್ತಾರೆ. ಇವ್ರ ಎಂಟ್ರಿ ಹೊಡೆದ ತಕ್ಷಣ ಇದು ಕ್ಯಾಪ್ಚರ್ ಆಗಿಬಿಡ್ತದೆ. ಅಣ್ಣವ್ರದ್ದು ಮತ್ತು 20,000 ಲಾಸ್. ನೋಡ್ರಿಪ್ಪ, ಶೇರ್ ಯಾವ ಲೆವೆಲ್ ಬೀಳತ್ತವ. ಶೇರ್ ಮಾರ್ಕೆಟ್ ನೋಡಿದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹುರುಪ್ ಏನಂದ್ರೆ ನಾನೇ ದೊಡ್ಡ ಇನ್ವೆಸ್ಟರ್ ಅಂತ ತಿಳ್ಕೊಂಡಿದ್ದವ. ರಾಕೇಶ್ ಜುಂಜುನ್ವಾಲಾನು ನಾನು ಹಿಂದೆ ಕೆಡಿಸಿ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಶ್ರೇಷ್ಠತೆಯನ್ನು ಗಳಿಸಬಹುದು ಅಂತ ಆಸೆ. ಏನ್ ಮಾಡೋದು, ಅಲ್ಲಿಯೂ ಶೇರ್ಸ್ ಕಳ್ಕೊತಾನೆ, ಅಲ್ಲಿಯೂ 20,000 ಸೈನಿಕರನ್ನು ಕಳ್ಕೊಂಡ್ಬಿಡ್ತಾನೆ. ಹೋಯ್ತು 40,000 ಜನ ಹೋದ್ರು. ಇದೇ ರೀತಿ ಏನ್ ಮಾಡ್ತಾನಪ್ಪ ಅಂದ್ರೆ ಇದೇ 20,000 ಜನ ಹೋದ, ಅದೇ ಹುರುಬ್ಲೆ 40,000 ಜನ ಹೋಗ್ಯಾರಲ್ಲ. ಅವ ಸೈನ್ಯ ಇದ್ದಿರ್ಬೋದು, ಭಾಳ ಅಂದ್ರೆ 20,000 30,000 ಇದ್ದಿರ್ಬೋದು, ಅಥವಾ ಭಾಳ ಅಂದ್ರೆ 10,000 ಸೈನ್ಯ ಇದ್ದಿರ್ಬೋದು. ಸೋಲನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ, ನನ್ನ ಮುಂದೆ ಬರುವಂತ ಅಬಿಲಿಟಿ ಅವನಲ್ಲಿ ಇಲ್ಲ. ಕೊಂಚ ಕೂತಾನ, ತಗೊಂಡ್ಬರ್ತಾರ ಬಾ ಅಂತ ಹೇಳಿ ಈ ಟೋಟಲ್ 40,000 ಹೋಗ್ಬಿಡ್ತೈತಿ. ಇದೇ ಕ್ಷಣದಲ್ಲಿ ಏನಾದಪ್ಪ ಅಂದ್ರೆ ಈತ ವೇಟಿಂಗ್ದಾಗ ಇರ್ತಾನ, ಬರಲ್ಲ. ಬಟ್ ಮತ್ತೆ ಇವ್ರು ಅಲರ್ಟ್ ಆಗಿ ನಿಂತಿರ್ತಾರೆ. ಈ ಗುಡ್ಡಗಾಡ ಪ್ರದೇಶ ಜಸ್ಟ್ ಒಂದು ಚಿತ್ರ ತೆಗಿತೀನಿ. ಈ ಗುಡ್ಡಗಾಡ ಪ್ರದೇಶ ಏನೋ ಒಂದು ಈ ತರ ಗುಡ್ಡಗಾಡ ಪ್ರದೇಶ ಸರಣಿ ವ್ಯವಸ್ಥೆ ಐತಿ. ಇಲ್ಲಿ ಬಂದ್ರಪ್ಪ, ಹಿಂಗೆ ಕ್ರಾಸ್ ಮಾಡ್ಕೋತೀನಿ, ಬಂದ್ರು ಜಸ್ಟ್ ಇಲ್ಲಿಂದ ಕ್ರಾಸ್ ಮಾಡ್ಕೋತಾರೆ, ಬರ್ತಾ ಇದ್ದಾರೆ. ಇಲ್ಲಿಂದ ಕ್ರಾಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿಲ್ಲ ಈ ಭೂ ಪ್ರದೇಶದಲ್ಲಿ ಇಮ್ಮಡಿ ಪುಲಿಕೇಶಿಯ ಸೈನಿಕರು ನಿಂತಿದ್ದಾರೆ. ಇಲ್ಲಿ ಭೀಕರವಾದ ಗುಡ್ಡಗಾಡ ಪ್ಲಸ್ ಅಲ್ಲಿ ಗಿಡಗಳಿದಾವೆ. ಈಗ ಆಲ್ರೆಡಿ 40,000 ಕಳ್ಕೊಂಡಾರೆ. ಅಣ್ಣವ್ರು ಆಲ್ರೆಡಿ 40,000 ಕಳ್ಕೊಂಡಾರ. ಇದೇ ರೀತಿ ಏನಾಗತ್ತಂದ್ರೆ ಎಷ್ಟೋ ಸೈನ್ಯ ಇದೇ ರೀತಿ ಬಂದು 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 ಕೊನೆಯ ಕ್ಷಣದವರೆಗೂ ಸಹಿತ ಈ ಕಡೆ ಬಂದಿರುವಂತ ಸೈನಿಕರು ಈ ಕಡೆ ಹೊಳ್ಳಿನೇ ಹೋಗಲ್ಲ, ತಿರುಗಿ ನೋಡುವಂತ ಸಿಚುವೇಶನ್ ಇರಲ್ಲ. ಅವಾಗ ಹರ್ಷವರ್ಧನಿಗೆ ಗೊತ್ತಾಗತ್ತ, ಈತ ಖಡ್ಗದಿಂದ ಯುದ್ಧ ಆಡ್ತಾ ಇಲ್ಲ, ಈತ ತನ್ನ ಚಾಣಾಕ್ಷತನದಿಂದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅವಾಗ ಇವ್ನು ಗೊತ್ತಾಗತ್ತ, ದಕ್ಷಿಣ ಭಾರತದ ರಾಜಮನೆತನಗಳು ಅಥವಾ ದಕ್ಷಿಣ ಭಾರತವನ್ನು ಆಳುತ್ತಿರುವಂತಹ ಈ ಚಾಲುಕ್ಯ ಮನೆತನ ಇಂಥ ಮನೆತನ ಅಲ್ಲ. ಈ ಕರ್ನಾಟ ಬಲ ಎಂಬ ಸೈನಿಕರು ಇದು ನಾವು ತಿಳ್ಕೊಂಡಿರುವ ಹಾಗೆ ಚಿಲ್ಲರೆ ಸೈನಿಕ ಅಲ್ಲ, ಇವರು ಭಯಂಕರವಾದ ರಣತಂತ್ರವನ್ನು ರೂಪಿಸಿಕೊಂಡು ನನ್ನೊಂದಿಗೆ ಯುದ್ಧವನ್ನು ಮಾಡ್ತಿದ್ದಾರೆ ಅನ್ನೋ ಪರಿಕಲ್ಪನೆ ಈತನಿಗೆ ಮೂಡುತ್ತದೆ. ಅವಾಗ ಈತ ಏನ್ ಮಾಡ್ತಾನೆ, ಇಮ್ಮಡಿ ಪುಲಿಕೇಶಿಗೆ ಶರಣಾಗತಾನ. ಅಂದ್ರೆ ಒಟ್ಟಿನಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಏನೋ ಒಂದು ಯುದ್ಧವು ಆಗೋಕ್ಕಿಂತ ಮುಂಚೆ ಅವನದೇ ಆದಂತಹ ಒಂದು ಹವಾ ಮೇಂಟೈನ್ ಮಾಡಿದ್ದವ, ಅವನದೇ ಆದಂತಹ ಒಂದು ಸ್ಟೇಟಸ್ ಮೇಂಟೈನ್ ಮಾಡಿದ್ದ.
ಯಾಕಂದ್ರೆ ಇಮ್ಮಡಿ ಪುಲಕೇಶಿ ಚಿಕ್ಕ ರಾಜ, ಹರ್ಷವರ್ಧನ ದೊಡ್ಡ ರಾಜ, ಇಂಥ ದೊಡ್ಡ ಸಾಮ್ರಾಜ್ಯದ ಶ್ರೇಷ್ಠ ದೊರೆ, ಎಂಥವರಲ್ಲಿ ಸೋಲನ್ನು ಒಪ್ಕೊಂಡಾರ. ಈತನಿಗೆ ಚಾಲೆಂಜ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಎಲ್ಲರ ಪರಿಕಲ್ಪನೆ. ಇಂಥ ದೊಡ್ಡ ಗಿಮಿಕ್ನಲ್ಲಿ, ಇಂಥ ದೊಡ್ಡ ಸ್ಟೇಟಸ್ನಲ್ಲಿ ಈತ ಜಸ್ಟ್ ಎಂಟ್ರಿ ಕೊಟ್ಟು ಏನಿಲ್ಲ, ಜಸ್ಟ್ ಸ್ವಲ್ಪ ತಲೆ ಓಡಿಸಿದ್ದಕ್ಕ ಈತನಿಗೆ ಸಂಪೂರ್ಣವಾಗಿ ಸೋಲಿಸಿ ಈ ಪ್ರದೇಶವು ತನ್ನದಾಗಿಸಿಕೊಳ್ಳುವಂಥ ಎಬಿಲಿಟಿ ಇವನಲ್ಲಿ ಬರುತ್ತೆ. ಕನೌಜ್ ಇನ್ನೇನಪ್ಪ, ಕನೌಜನೇ ಬಿಟ್ಟು ಕೊಡಬೇಕು ಅಂತ ಸಿಚುವೇಶನ್ ಬರ್ತಾನ. ಬಟ್ ನಾವೆಲ್ಲ ಹೆಂಗಪ್ಪ ಅಂದ್ರೆ ಭಾಳ ಯಾರೊಂದಿಗೆ ವೈರತ್ವ ಬೆಳೆಸೋಕೆ ಇಷ್ಟಪಡಲ್ಲ ನಾವು. ಪಟ್ ಅಂತ ಹೇಳಿ ನಾವು ದೋಸ್ತಿ ಮಾಡ್ಕೊಂಡು ಬಿಡ್ತೀವಿ. ಇರ್ಲಿಪ್ಪ ಮಾಡಿದ ತಪ್ಪ ತಗೋ, ನಿನ್ನಿಂದ ಇಟ್ಕೊಂಡು ನಿನ್ ಚಲೋ ಆಗಲ್ಲ ಅಂತ ಬಿಟ್ಟು ಕೊಡು ಮಕ್ಕಳು ನಾವು. ಯಾಕಂದ್ರೆ ಭಾಳ ಆಸೆ ತೋರಿಸಲ್ಲ, ಇದ್ರಾಗ ತೃಪ್ತಿ ಇರುವಂಥ ಮಂದಿ ನಾವು ತಗೋ ತಿನ್ನು, ನಿನಗೆ ಆಗಲಿಪ್ಪ, ನಿನ್ನ ಹೆಂಡ್ರ ಮಕ್ಕಳ ಸುಖದಾಗಿರ್ಲಿ ಅಂತೇಳಿ ಬಿಟ್ಟು ಕೊಡುವಂಥ ನಮ್ಮ ಜನ. ಅವಾಗ ಇಲ್ಲೊಂದು ಗಡಿ ಹಾಕೋತಾರೆ. ಇದೇ ಗಡಿ ಏನು ಮಾಡುತ್ತಪ್ಪ ಅಂದ್ರೆ ಕನೌಜ್ ಸಾಮ್ರಾಜ್ಯಕ್ಕೆ ಮತ್ತು ಬಾದಾಮಿ ಸಾಮ್ರಾಜ್ಯಕ್ಕೆ ಗಡಿಯಾಗಿ ಬಿಡುತ್ತದೆ. ಸಂಪೂರ್ಣ ದಕ್ಷಿಣ ಭಾರತವು ನಿನ್ನದು ಅಂತ ಹೇಳಿ ಹರ್ಷವರ್ಧನ ಒಪ್ಕೋತಾನೆ. ಸಂಪೂರ್ಣ ಉತ್ತರ ಭಾರತವು ನಿನ್ನದು ಅಂತ ಹೇಳಿ ಇಮ್ಮಡಿ ಪುಲಿಕೇಶಿ ಒಪ್ತಾನೆ. ಅವಾಗ ಇಮ್ಮಡಿ ಪುಲಿಕೇಶಿಯ ಸೈನಿಕರು ಪುಲಿಕೇಶಿಯ ಸೈನಿಕರು ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತ ಕರೀತಾರೆ. ಅದೇ ರೀತಿ ಹರ್ಷವರ್ಧನ ಸೈನಿಕರು ನಮ್ಮ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೊಟ್ಟು ಆತನಿಗೆ ನಾಮಾಂಕಿತ ಮಾಡ್ತಾರೆ. ದಕ್ಷಿಣ ಭಾರತದ ಕಡೆ ನಾವು ಕಣ್ಣೆತ್ತಿ ನೋಡಂಗಿಲ್ಲ, ಉತ್ತರ ಭಾರತದ ಕಡೆ ನೀವು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಅಗ್ರಿಮೆಂಟ್ ಪ್ರಕಾರ ಏನಾಗತ್ತಪ್ಪ ಅಂದ್ರೆ ಈ ಭೂಭಾಗವನ್ನು ಹಂಚ್ಕೊಂಡು ತಗೋತಾರೆ. ಈ ರೀತಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ಈ ರೀತಿ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಹರ್ಷವರ್ಧನ ಸೋತು ತನ್ನ ಹರ್ಷವನ್ನು ಕಳ್ಕೊತಾನೆ. ಯಾಕಂದ್ರೆ ದೊಡ್ಡದಾದಂಥ ಅವಮಾನ ಆಗಿರ್ತದೆ. ಯಾಕಂದ್ರೆ ಸಾಮ್ರಾಜ್ಯನೇ ಕಳೆದುಕೊಳ್ಳುವಂಥ ಸಿಚುವೇಶನ್ದಲ್ಲಿ ಇರ್ತಾನೆ. ಕೊನೆಗೆ ಅಲ್ಲಿ ಶರಣಾಗಿ ಆತನಿಗೆ ದಕ್ಷಿಣ ಭಾರತವನ್ನು ಬಿಟ್ಟುಕೊಟ್ಟು ತಾವು ಉತ್ತರ ಭಾರತದಲ್ಲಿಯೇ ಇರ್ತೀನಿ ಅಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೋದ್ರ ಮುಖಾಂತರ ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಅವನ ಸೋಲನ್ನು ಒಪ್ಕೋತಾನೆ. ಇದೇ ಸೋಲ ಏನ್ ಮಾಡತ್ತಪ್ಪ ಅಂದ್ರೆ ಈ ಕನ್ನಡಿಗರ ಮತ್ತು ಕರ್ನಾಟ ಬಲ ಎಂಬ ಸೈನ್ಯದ ಪರಾಕ್ರಮವು ಇಡೀ ಭರತ ಖಂಡಕ್ಕೆ ತಿಳಿಸಿಕೊಡುತ್ತದೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಪರಿಚಯ ಮಾಡುತ್ತದೆ. ಹಾಗಾದ್ರೆ ನಾನು ಜಗತ್ತಿಗೆ ಪರಿಚಯ ಮಾಡುತ್ತದೆ ಅಂತ ನಾನು ಜಸ್ಟ್ ಹೇಳಿದೆ. ಇಲ್ಲಿ ನಾನು ನಿಮಗೆ ಹಿಂದಿನ ಸ್ಲೈಡ್ಸ್ ನಲ್ಲಿ ಇರುವಂತ ಘಟನೆ ಅಂತ ಹೇಳ್ತೀನಿ. ನಾನೇನ್ ಹೇಳಿದಪ್ಪ ಅಂದ್ರೆ ರವಿ ಕೀರ್ತಿಯ ಐಹೊಳೆ ಶಾಸನ ಅಂತ ಹೇಳಿದೆ. ಮೇಗುತಿ ದೇವಾಲಯದಲ್ಲಿ, ಐಹೊಳೆಯಲ್ಲಿರುವಂತಹ ಮೇಗುತಿ ದೇವಾಲಯದಲ್ಲಿ ರವಿ ಕೀರ್ತಿಯು ಕೆತ್ತಿರುವಂತಹ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯ ನಡುವೆ ಮತ್ತು ಹರ್ಷವರ್ಧನ ನಡುವೆ ನಡೆದಿರುವಂತಹ ನರ್ಮದಾ ಕಾಳಗದ ಬಗ್ಗೆ ವರ್ಣನೆ ಇದೆ. ಯಾವುದು? ನರ್ಮದಾ ಕಾಳಗದ ಬಗ್ಗೆ ವರ್ಣನೆ ಇದೆ. ಅದೇ ರೀತಿ ಚೀನಿ ಪ್ರವಾಸಿಗ ಅಂತ ಹೇಳಿದೆ. ನಾನೇನು ಹೇಳಿದೆ, ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿಯೂ ಸಹಿತ ಇಮ್ಮಡಿ ಪುಲಿಕೇಶಿ ಫೇಮಸ್ ಅಂತ ಹೇಳಿದೆ. ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಸಹಿತ ಇಮ್ಮಡಿ ಪುಲಿಕೇಶಿ ಫೇಮಸ್ ಅಂತ ಹೇಳಿದೆ. ಇಲ್ಲಿ ನೋಡಿ, ವಿದೇಶಿ ಪ್ರವಾಸಿಗ ಚೀನಿ ಯಾತ್ರಿಗ ವೆನ್ಸ್ಟ್ಯಾಂಗ್ ಸಿಯುಕಿ ಎಂಬ ಗ್ರಂಥವನ್ನು ಬರೀತಾನೆ. ಆಲ್ರೆಡಿ ನಿಮಗೂ ಗೊತ್ತಿರುವಂತಹ ವಿಷಯ. ಈ ಸಿಯುಕಿ ಗ್ರಂಥದಲ್ಲಿ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷನ ನಡುವೆ ನಡೆದಿರುವಂತಹ ನರ್ಮದಾ ಕಾಳಗದ ಬಗ್ಗೆ ವರ್ಣನೆ ಇದೆ. ಯಾವುದು? ನರ್ಮದಾ ಕಾಳಗದ ಬಗ್ಗೆ ವರ್ಣನೆ ಇದೆ. ಈ ಕಾಳಗದ ಬಗ್ಗೆ ವರ್ಣನೆ ಇರುವಂತಹ ವಿದೇಶಿ ಗ್ರಂಥ ಯಾವತ್ತಪ್ಪ ಅಂದ್ರೆ ಸಿಯುಕಿ. ಇಲ್ಲಿ ಕನ್ನಡಿಗರ ಪರಾಕ್ರಮವು ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿದವರು ವೆನ್ಸ್ಟ್ಯಾಂಗ್. ಅದೇ ಕಾಲದಲ್ಲಿ ವೆನ್ಸ್ಟ್ಯಾಂಗ್ ಒಬ್ಬ ಬೌದ್ಧ ಸನ್ಯಾಸಿ, ಭಾರತಕ್ಕೆ ಬಂದಿರುವುದು ಒಬ್ಬ ಬೌದ್ಧ ಸನ್ಯಾಸಿ. ಭಾರತಕ್ಕೆ ಬೌದ್ಧ ಧರ್ಮದ ಬಗ್ಗೆ ಕಲಿಯಲು ಬಂದಿರ್ತಾನೆ. ಇಲ್ಲಿರುವಂತಹ ತತ್ವಶಾಸ್ತ್ರವನ್ನು ಕಲಿಯಕ್ಕೆ ಬಂದಿರ್ತಾನೆ. ಬೌದ್ಧ ಧರ್ಮವನ್ನು ತನ್ನ ರಾಷ್ಟ್ರಕ್ಕೆ ಒಯ್ಯಬೇಕೆಂಬ ಆಶೆಯಿಂದ ಬಂದಿರ್ತಾನೆ. ಬಟ್ ಈತ ಏನ್ ಮಾಡ್ತಾನೆ, ಹರ್ಷವರ್ಧನ ಕನೌಜ್ ಸಾಮ್ರಾಜ್ಯಕ್ಕೂ ಭೇಟಿ ಕೊಡ್ತಾನೆ. ಅದೇ ರೀತಿ ವರ್ಧನ ಸಾಮ್ರಾಜ್ಯಕ್ಕೆ ಯಾವ ಲೆವೆಲ್ ಭೇಟಿ ಕೊಟ್ಟಿರ್ತಾನಲ್ಲ, ಅದೇ ರೀತಿ ಬಾದಾಮಿಯ ಚಾಲುಕ್ಯರ ಸಾಮ್ರಾಜ್ಯಕ್ಕೂ ಭೇಟಿ ಕೊಟ್ಟಿರ್ತಾನೆ. ಇವನ ಸಂದರ್ಭದಲ್ಲಿ ಇವನು ಭಾರತದಲ್ಲಿ ಇರುವಂತಹ ಸಮಯದಲ್ಲಿನೇ ನರ್ಮದಾ ಕಾಳಗ ನಡೀತದೆ. ನರ್ಮದಾ ಕಾಳಗದ ಒಂದು ಹವಾ ಹೆಂಗಾಗಿರುತ್ತೆ ಅಂದ್ರೆ, ನರ್ಮದಾ ಕಾಳಗ ಭೀಕರವಾದ ಕಾಳಗ ನಡೀತಾ ಇದೆ. ಆ ಕಾಳಗದಲ್ಲಿ ಇಡೀ ಭಾರತದ ಇತಿಹಾಸ ಚೇಂಜ್ ಆಗುತ್ತಾ. ಹರ್ಷವರ್ಧನಿಗೆ ಬಹಳ ಶಿಟ್ ಐತಿ. ಹರ್ಷವರ್ಧನ ಇನ್ನೇನಪ್ಪ, ದಕ್ಷಿಣ ಭಾರತದ ರಾಜರನ್ನು ಎಲ್ಲರನ್ನು ಧ್ವಂಸ ಮಾಡ್ತಾನೆ. ಮತ್ತು ಅದರಲ್ಲಿ ಮತ್ತು ಬಾದಾಮಿ ಚಾಲುಕ್ಯರಂತೂ ನಿರ್ವಂಶ ಮಾಡ್ತಾನೆ ಎಂಬ ಪರಿಕಲ್ಪನೆ ಎಲ್ಲ ಕಡೆ ಹಬ್ಬಿರ್ತದೆ.
ಬಟ್ ಇದೇ ಪರಿಕಲ್ಪನೆ ಹರ್ಷವರ್ಧನನನ್ನು ಇಮ್ಮಡಿ ಪುಲಿಕೇಶಿ ತನ್ನ ಚಾಣಾಕ್ಷತನದಿಂದ ಯಾವ ರೀತಿ ಹೊಡೆದು ಹಾಕ್ತಾನು ಅನ್ನೋದು ಈ ಸಿಯುಕಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ನಮಗೆ ಹರ್ಷವರ್ಧನ ಮತ್ತು ನರ್ಮದಾ ಕಾಳಗದ ಬಗ್ಗೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ ಮೊದಲ ಪ್ರೂಫ್ ಸಿಕ್ಕಿದ್ದು ಎಲ್ಲಿಪ್ಪ ಅಂದ್ರೆ ಇದೇ ಗ್ರಂಥದಲ್ಲಿ. ಅದೇ ರೀತಿ ಬಾಣನ ಹರ್ಷ ಚರಿತ್ರೆ ಎಂಬ ಕೃತಿ ಬರ್ತೈತಿ. ಈ ಬಾಣನ ಹರ್ಷ ಚರಿತ್ರೆ ಎಂಬ ಕೃತಿ ಏನ್ ಮಾಡಿದಪ್ಪ ಅಂದ್ರೆ ಹರ್ಷವರ್ಧನನ ಮೇಲೆ ಬರೆದಿರುವಂತಹ ಕೃತಿ, ಹರ್ಷವರ್ಧನನ ಜೀವನ ಶೈಲಿಯ ಮೇಲೆ ಬರೆದಿರುವಂತಹ ಕೃತಿ. ಇದೇ ಕೃತಿಯಲ್ಲಿ ನರ್ಮದಾ ಕಾಳಗದಲ್ಲಿ ಹೀನಾಯವಾದ ಸೋಲನ್ನು ಹರ್ಷವರ್ಧನ ಪಡೆದಿದ್ದ ಮತ್ತು ಕರ್ನಾಟ ಬಲ ಎಂಬ ಸೈನ್ಯವನ್ನು ಹೊಂದಿರುವಂತಹ ಇಮ್ಮಡಿ ಪುಲಿಕೇಶಿ ತನ್ನ ಪ್ರಾಬಲ್ಯವನ್ನು ಇಡೀ ಭಾರತ ಖಂಡದ ಮೇಲೆ ತೋರಿಸಿದ್ದ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಹರ್ಷವರ್ಧನ ನಡುವೆ ಮತ್ತು ಇಮ್ಮಡಿ ಪುಲಿಕೇಶಿಯ ನಡುವೆ ನಡೆದಿರುವಂತಹ ಈ ಭೀಕರ ಕಾಳಗದಲ್ಲಿ ದಕ್ಷಿಣ ಭಾರತದ ಅಷ್ಟೇ ಅಲ್ಲ, ಕರ್ನಾಟಕ ಬಲದ ಶಕ್ತಿಯು ಇಡೀ ಭರತಖಂಡಕ್ಕೆ ಗೊತ್ತಾಗುತ್ತೆ. ಇದನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರಪ್ಪ ಅಂದ್ರೆ ಶಿಯುಕಿ ಎಂಬ ಗ್ರಂಥದಲ್ಲಿ ಬರೆದಂತ ವೇನ್ಸ್ ಟ್ಯಾಂಗ್ ತನ್ನ ಗ್ರಂಥದಲ್ಲಿ ಇದನ್ನು ವರ್ಣನೆ ಮಾಡ್ತಾನೆ. ಹಿಂಗಾಗಿ ವಿದೇಶಿಯರು ಸಹಿತ ಇದರ ಬಗ್ಗೆ ಅಧ್ಯಯನ ಮಾಡ್ತಾನೆ. ಯಾಕಂದ್ರೆ ಆ ಸಮಯದಲ್ಲಿ ನಳಂದ ಮತ್ತು ತಕ್ಷಶಿಲಾ ಶಿಕ್ಷಣ ಸಂಸ್ಥೆಗಳಿತ್ತು. ನಳಂದ ಮತ್ತು ತಕ್ಷಶಿಲಾ ಯೂನಿವರ್ಸಿಟಿಗಳು ಕೆಲಸ ಮಾಡ್ತಿದ್ವು. ಈ ತಕ್ಷಶಿಲಾ ಮತ್ತು ನಳಂದ ಯೂನಿವರ್ಸಿಟಿಗಳಲ್ಲಿ ವೇನ್ಸ್ ಟ್ಯಾಂಗ್ ಈ ನಳಂದ ಯೂನಿವರ್ಸಿಟಿಗಳಲ್ಲಿ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ದ. ಅಲ್ಲಿ ಶಿಕ್ಷಣವನ್ನು ಪಡೆಯುವುದರ ಮುಖಾಂತರ ಅಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ. ಈತನು ಬರೆದಿರುವಂತಹ ಗ್ರಂಥಗಳು ಈ ಜಗತ್ತಿನ ಅನೇಕ ದೇಶಗಳಿಂದ ಅಧ್ಯಯನಕ್ಕಾಗಿ ಅನೇಕ ಜನರು ಇಲ್ಲಿ ಬರ್ತಿದ್ರು. ಅಂದ್ರೆ ಇವತ್ತಿನ ಆಕ್ಸ್ಫರ್ಡ್, ಹಾರ್ವರ್ಡ್ ಯೂನಿವರ್ಸಿಟಿ ಇದೆಯಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದ ಯೂನಿವರ್ಸಿಟಿ ಭರತಖಂಡದಲ್ಲಿ ಇದ್ದು. ಇವತ್ತಿನ ನಮ್ಮ IIT, IIM ಅಂತೀವಲ್ಲ, ಇಂಥ IIT, IIMಗಳು ಇವತ್ತಿನ ನಮ್ಮ ಪರಿಕಲ್ಪನೆಗಳು. ಬಟ್ ಆ ಕಾಲದಲ್ಲಿ ಅಂದ್ರೆ ಇವರ ಕಾಲದಲ್ಲಿ ತಕ್ಷಶಿಲಾ ಮತ್ತು ನಳಂದ ಯೂನಿವರ್ಸಿಟಿಗಳನ್ನ ನೋಡಬಹುದು. ಈ ಯೂನಿವರ್ಸಿಟಿಗಳಲ್ಲಿ ಅಧ್ಯಯನ ಮಾಡೋಕ್ಕೆ ವಿದೇಶಿಯರು ಬರುತ್ತಿದ್ರು. ಯಾವ ರೀತಿ ಭಾರತೀಯರು ಅಧ್ಯಯನ ಮಾಡೋಕ್ಕೆ ಅಮೆರಿಕ ಮತ್ತು ಇಂಗ್ಲೆಂಡ್, ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗ್ತಾರಲ್ಲ, ಅದೇ ರೀತಿ ಅವರು ಮೊದಲು ನಮ್ಮ ಕಡೆ ಬರ್ತಿದ್ರು. ಅಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಬಂದು ನಮ್ಮ ತತ್ವಶಾಸ್ತ್ರವನ್ನು, ನಮ್ಮ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಾಗುತ್ತಾ. ಅಲ್ಲಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಈತ ಪ್ರಚಾರ ಪಡಿಸ್ತಾನೆ. ಇದೇ ರೀತಿ ದಕ್ಷಿಣ ಭಾರತದವರಿಗೆ ಸಂಪೂರ್ಣವಾಗಿ ಸೋಲಿಸ್ತಾನೆ. ದಕ್ಷಿಣ ಭಾರತದೊಂದಿಗೆ ನರ್ಮದಾ ಕಾಳಗದಲ್ಲಿಯೂ ಸಹಿತ ಪ್ರಬಲತೆಯನ್ನು ಪಡಿತಾನೆ. ಇನ್ನು ಏನಪ್ಪಾ ಅಂದ್ರ ಈ ಮ್ಯಾಪ್ ನಲ್ಲಿ ನಾನು ಹೇಳಿದಾಗೆ ಈ ಭೂಪ್ರದೇಶದಲ್ಲಿ ಅಂದ್ರೆ ದಕ್ಷಿಣ ಭಾರತದ ಈ ಕೆಳಗಿನ ಭೂಪ್ರದೇಶ ಅಂತ ಹೇಳ್ತಾರೆ. ದಕ್ಷಿಣ ಭಾರತದ ಈ ಕೆಳಗಿನ ಭೂಪ್ರದೇಶವನ್ನು ನೋಡಿದಾಗ ಇವೇನ್ ಭೂಪ್ರದೇಶ ಇದೆಯಲ್ಲ, ಇಲ್ಲಿ ಸಂಗಮ ಮನೆತನಗಳು ಅಂತ ಹೇಳ್ತೀವಿ. ಯಾರಪ್ಪ? ಚೇರ, ಚೋಳ, ಪಾಂಡ್ಯ, ಇದೇ ರೀತಿ 5 ಮನೆತನಗಳು ಬರ್ತಾವ. ಚೇರ, ಚೋಳ, ಪಾಂಡ್ಯ ಈ ಎಲ್ಲಾ ಮನೆತನಗಳು ಈ ಭೂಭಾಗದಲ್ಲಿ ಆಳ್ವಿಕೆ ಮಾಡ್ತಿದ್ರು. ಪಲ್ಲವರು ಇರ್ತಾರೆ, ಈ ಭೂಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅವಾಗ ಏನ್ ಮಾಡ್ತಿರ್ತಾರ, ಉತ್ತರ ಭಾರತವನ್ನು ಗೆದ್ದಿರ್ತಾನ, ಈ ಪ್ರದೇಶವನ್ನು ಗೆದ್ದಿರ್ತಾನ. ಇದರ ಕಾಲದಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರ ಈ ಸಂಗಮ ಸಾಮ್ರಾಜ್ಯಗಳ ಮೇಲೆ ಸಹಿತ ತನ್ನ ಆಳ್ವಿಕೆಯನ್ನು ಸಾಧಿಸಬೇಕು, ತನ್ನ ಪರಾಕ್ರಮವನ್ನು ತೋರಿಸ್ಬೇಕಂತ ಹೇಳಿ ಚೇರ, ಚೋಳ, ಪಾಂಡ್ಯರನ್ನು ಸಹಿತ ಸೋಲಿಸಿ ಅವರೊಂದಿಗೆ ಕಪ್ಪು ಕಾಣಿಕೆಯನ್ನು ಪಡೆದ್ರ ಮುಖಾಂತರ ಅವರು ಸಂಪೂರ್ಣವಾಗಿ ಈತನಿಗೆ ಶರಣ ಆಗ್ತಾರೆ. ಇವರು ಸಹಿತ ಆತನ ಮಾಂಡಲಿಕರಾಗ್ತಾರೆ. ಇನ್ನಿಲ್ಲಿ ಬತ್ ನೋಡ್ರಿ ಪಲ್ಲವರು ಅಂತ ಹೇಳ್ತೀವಿ. ಈ ಪಲ್ಲವರ ಮತ್ತು ಬಾದಾಮಿ ಚಾಲುಕ್ಯರ ವೈರತ್ವವು ವಂಶ ಪಾರಂಪರಿಕವಾಗಿ ಬಂದಿತ್ತು. ಶತಶತಮಾನಗಳಿಂದ ನಡ್ಕೊಂಡು ಬಂದಿತ್ತು ಈ ವೈರತ್ವ. ಪಲ್ಲವರು ಮತ್ತು ಇಮ್ಮಡಿ ಪುಲಿಕೇಶಿ ಅಂದ್ರೆ ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯೆ ಇದು ಶತಶತಮಾನಗಳಿಂದ ವೈರತ್ವವು ಮುಂದುವರೆದುಕೊಂಡು ಬಂದಿತ್ತು. ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಹಂಗೆ ಆ ವೈರತ್ವ ಬೆಳೆತಾ 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 ಬಂದಿತ್ತು. ಯಾಕಂದ್ರೆ ಆ ವಂಶದ ಸಂಪೂರ್ಣವಾದ ಲಿಸ್ಟ್ ಅನ್ನು ನೋಡಿದಾಗ ಅವರು ಇವರನ್ನು ಹೊಡಿತಾರೆ, ಇವರು ಅವರನ್ನು ಹೊಡಿತಾರೆ. ಒಂದ್ಸರಿ ಕಂಚಿಯನ್ನು ವಶಪಡಿಸಿಕೊಳ್ತಾರೆ, ಒಂದ್ಸರಿ ಬಾದಾಮಿಯನ್ನು ವಶಪಡಿಸಿಕೊಳ್ತಾರೆ. ಈ ರೀತಿ ನಡೆದಿದ್ದೆ. ಈ ಇತಿಹಾಸ ಏನು ಬರ್ತಲ್ಲ, ಪಲ್ಲವರದು ಮತ್ತು ಬಾದಾಮಿ ಚಾಲುಕ್ಯರ ಇತಿಹಾಸ ಸಂಘರ್ಷಾತ್ಮಕವಾಗಿದೆ ಅಂತ ಹೇಳ್ತೀವಿ. ಈ ಸಂಘರ್ಷ
ಪಲ್ಲವರ ನಡುವೆ ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಇದೆ. 90% ಸಂಘರ್ಷ ಅವರ ನಡುವೆ ಇದೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ, ಈ ನಾನು ಭಾರತದ ಆಕಾಶ ತೆಗಿತೀನಿ. ಇದು ದಕ್ಷಿಣ ಭಾರತ ಅಂತ ಹೇಳ್ತೀವಿ. ನರ್ಮದಾ ಕಾಲವಾಯಿತು, ದಕ್ಷಿಣ ಪ್ರದೇಶ್ವರ ಈ ಪ್ರದೇಶಕ್ಕೆ ಬಂದ ಈ ಭೂ ಪ್ರದೇಶದ ಮೇಲೆ ನಾವೇನ್ ಮಾಡಿವಿ, ಈ ಸಂಗಮ ಯುಗ ಅಂತ ಏನು ಡಿವೈಡ್ ಮಾಡಿವಲ್ಲ, ಈ ಭೂ ಪ್ರದೇಶದ ಮೇಲೆ ಅಂದ್ರೆ ಈ ಸಂಪೂರ್ಣ ದಕ್ಷಿಣ ಭಾರತದ ಭೂ ಪ್ರದೇಶದ ಮೇಲೆ ಈ ಎಲ್ಲಾ ರಾಜಮನೆತನಗಳು ರಾಜಕೀಯವಾಗಿ ಪ್ರಾಬಲ್ಯತೆಯನ್ನು ಸಾಧಿಸಬೇಕು, ಆರ್ಥಿಕವಾದ ಸಂಪೂರ್ಣ ಹಿಡಿತವನ್ನು ಈ ಭೂ ಪ್ರದೇಶದ ಮೇಲೆ ಸಾಧಿಸಬೇಕು ಎಂಬ ಪರಿಕಲ್ಪನೆ ಎಂಬ ದುರಾಶೆ ಇವರಲ್ಲಿ ಇರ್ತದೆ. ಹೀಗಾಗಿ ಏನಾಗತ್ತಪ್ಪ ಅಂದ್ರೆ ಇವರ ನಡುವೆ ಕಂಟಿನ್ಯೂಲಿ ಸಂಪೂರ್ಣವಾಗಿ ಇವರಲ್ಲಿ ಆ ವೈರತ್ವ ಬೆಳೆದಿರ್ತದೆ. ಈ ಭೂ ಪ್ರದೇಶದ ಮೇಲೆ ಸಂಪೂರ್ಣವಾದ ಪ್ರಾಬಲ್ಯತೆಯನ್ನು ಸಾಧಿಸಬೇಕು ಎಂಬ ಛಲದಿಂದ ಈ ರಾಜಮನೆತನಗಳು ಸಂಘರ್ಷದಲ್ಲಿ ತೊಡಗಿರ್ತವೆ. ಅದರಲ್ಲಿಯೇ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ಸಂಘರ್ಷವನ್ನು ನಾವು ನೋಡಿದಾಗ ಭೀಕರವಾದ ಸಂಘರ್ಷಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಅವರನ್ನು ಕಂಡ್ರೆ ಇವರಿಗಾಗಲ್ಲ, ಇವರನ್ನು ಕಂಡ್ರೆ ಇವರಿಗಾಗಲ್ಲ. ಇಲ್ಲಿ ಇರುವಂತಹ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಪಲ್ಲವರು ಮೂಲತಃ ವಾತಾಪಿಯಿಂದ ಅಂದ್ರೆ ಬಾದಾಮಿಯಿಂದ ಬಂದವರು. ಪಲ್ಲವರು ಮೂಲತಃ ಬಾದಾಮಿಯಿಂದ ಕಂಚಿಗೆ ವಲಸೆ ಹೋದವರು. ಈ ವೈರತ್ವ ಕಂಚಿಗೆ ಹೋಗೋಕ್ಕಿಂತ ಮುಂಚಿತವಾಗಿಯೂ ಇತ್ತಂತ ಹೇಳ್ಬೋದು. ಪಲ್ಲವರದ್ದು ಮತ್ತು ಚಾಲುಕ್ಯರ ವೈರತ್ವ ಮೊದಲಿನಿಂದ ಇತ್ತು. ಯಾವಾಗ ಇವರು ರಾಜರಾಗಿ ಪ್ರಾಬಲ್ಯತೆಯನ್ನು ಪಡಿತಾರ, ದಕ್ಷಿಣ ಭಾರತದ ಭೂಭಾಗದಲ್ಲಿ ಶ್ರೇಷ್ಠತೆಯನ್ನು ಪಡಿತಾರಲ್ಲ, ಅವಾಗ ಇದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ದ ಹೊಡೆದಾಟಗಳು ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ಭರತಖಂಡದಲ್ಲಿ ಇವೆಲ್ಲ ರಾಜಮನೆತನಗಳು ಚಿಕ್ಕ ರಾಜಮನೆತನಗಳಾಗಿ ಇದು ರಾಷ್ಟ್ರಗಳು ಅಂತ ಹೇಳ್ಕೊತಿದ್ರು. ತ್ರೈರಾಷ್ಟ್ರಗಳು ಅಂತ ಹೇಳ್ತಿದ್ರು. ಈತನಿಗೆ ಇರುವಂತಹ ಬಿರುದುಗಳಲ್ಲಿ ನಾವು ಇಮ್ಮಡಿ ಪುಲಕೇಶಿಯ ಬಿರುದುಗಳನ್ನು ನೋಡಿದಾಗ ಈ ಮೂರು ಗುಜರಾತ್, ಮಹಾರಾಷ್ಟ್ರ, ಒರಿಸ್ಸಾ, ಆಂಧ್ರ ಈ ಪ್ರದೇಶಗಳನ್ನು ವಶಪಡಿಸಿಕೊಂಡಿರ್ತಾರೆ. ಕರ್ನಾಟಕ ಈ ಭೂ ಪ್ರದೇಶವನ್ನು ವಶಪಡಿಸಿಕೊಂಡಿರ್ತಾರಲ್ಲ, ತ್ರೈರಾಷ್ಟ್ರ ಅಧಿಪತಿ ಅಂತ ಹೇಳಿ ಅವ್ನು ಬಿರುದು ಕೊಟ್ಟಿರ್ತಾರೆ. ಅಂದ್ರೆ ಅವು ಎಲ್ಲ ಸಪರೇಟ್ ಆಗಿರ್ತಾವ, ತನ್ನದೇ ಆದಂತಹ ಸಾರ್ವಭೌಮತ್ವವನ್ನು ಹೊಂದಿರ್ತಾವ. ಅವಾಗೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ, ಆ ರಾಜಪ್ರಭುತ್ವ ವ್ಯವಸ್ಥೆ ಇತ್ತು. ಅವರವರ ಗಡಿ ಅವರವರಿಗೆ ಬಿಟ್ಟ ವಿಷಯ ಇತ್ತು. ಹಿಂಗಾಗಿ ಆ ರಾಷ್ಟ್ರಗಳು ಅಂತ ಕನ್ಸಿಡರಿಂಗ್ ಮಾಡ್ತಿದ್ರೆ ಇದೇ ಈ ಭೂ ಪ್ರದೇಶದ ಮೇಲೆ ರಾಜಕೀಯ ಶ್ರೇಷ್ಠತೆ ಮತ್ತು ಆರ್ಥಿಕ ಪ್ರಾಬಲ್ಯತೆಯನ್ನು ಸಾಧಿಸುವಂತಹ ಛಲ ಇವರಲ್ಲಿತ್ತು. ಹಿಂಗಾಗಿ ಈ ವೈರತ್ವ ನಡೀತು. ಇನ್ನು ಪಲ್ಲವರದು ಮತ್ತು ಚಾಲುಕ್ಯರದ ಸ್ಟಾರ್ಟ್ ಆಗತ್ತ. ಇವನ ಕಾಲದಲ್ಲಿ, ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಅತ್ಯಂತ ಭೀಕರವಾದ ವೈರತ್ವ ಸ್ಟಾರ್ಟ್ ಆಗಿ ಅದು ವೈರತ್ವ ಅದೇ ರೀತಿ ಕಂಟಿನ್ಯೂ ಆಗತ್ತ. ಈತ ಏನ್ ಮಾಡ್ತಾನೆ ಅಂದ್ರೆ, ಚಾಲುಕ್ಯರು ಮೂಲತಃ ಎಲ್ಲಾ ರೀತಿಯಿಂದ ಡಿವೈಡ್ ಮಾಡಿದ್ರೆ ಅದು ರಾಜಕೀಯವಾಗಿ ಡಿವೈಡ್ ಮಾಡ್ರಿ, ಧಾರ್ಮಿಕವಾಗಿ ಡಿವೈಡ್ ಮಾಡ್ರಿ, ಎಲ್ಲಾ ರೀತಿಯಿಂದ ನೋಡಿದಾಗ ಎಲ್ಲಿಯೂ ಇವ್ರದ್ದು ಮತ್ತು ಅವ್ರದ್ದು ಕೂಡ್ತಿರ್ಲಿಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಚಾಲುಕ್ಯರು ಮೂಲತಃ ವೈಷ್ಣವ ಪಂಥೀಯರಾಗಿದ್ರು. ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ರು. ಈ ವೈಷ್ಣವ ಧರ್ಮದ ಅನುಯಾಯಿಗಳ ತಕ್ಷಣ ನಾವು ಬಾದಾಮಿಯಲ್ಲಿರುವಂತಹ ಗುಹಾ ಶಾಸನಗಳು, ಗುಹೆಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇವರು ಬೇರೆ ಧರ್ಮಕ್ಕೆ ಪ್ರಚೋದನೆ ನೀಡ್ತಿದ್ರು, ಬೇರೆ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರು. ಆದ್ರೆ ಇವರು ಮೂಲತಃ ವೈಷ್ಣವ ಪಂಥೀಯರಾಗಿದ್ರು. ಅದೇ ರೀತಿ ಪಲ್ಲವರು ಮೂಲತಃ ಶೈವ ಪಂಥೀಯರಾಗಿದ್ರು. ಅವಾಗ ಹಿಂದೂ ಮುಸ್ಲಿಂ ಜಗಳ ಇರಲಿಲ್ಲ. ಅವಾಗ ಶೈವ ಪಂಥೀಯರು ಮತ್ತು ವೈಷ್ಣವ ಪಂಥೀಯರು ಅಂತಿದ್ರು. ಅವರ ಮಧ್ಯ ಜಗಳ ಇತ್ತು. ಅವಾಗ ಕಿಜಾಬು ಇರಲಿಲ್ಲ. ಅವಾಗ ಏನಿತ್ತು ಅಂದ್ರೆ, ಶೈವ ಪಂಥೀಯರು ಮತ್ತು ವೈಷ್ಣವ ಪಂಥೀಯರು ತನ್ನ ಪಂಥಗಳಲ್ಲಿ, ತನ್ನ ವಿಚಾರಧಾರೆಗಳಲ್ಲಿ ಹರಿ ಮತ್ತು ಹರನ ನಡುವೆ ಜಗಳ ನಡೆದಿದ್ವು. ವೈಷ್ಣವ ತತ್ವ ಸಿದ್ಧಾಂತಗಳನ್ನು ಇವರು ಪಾಲಿಸ್ತಿದ್ರು. ಇವರು ವೈಷ್ಣವ ತತ್ವ ಸಿದ್ಧಾಂತ ಪಾಲಿಸಿದ್ರು. ಪಲ್ಲವರು ಶೈವ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತಿದ್ರು. ಇಲ್ಲಿಯೂ ಸಹಿತ ಅವರ ವೈರತ್ವ ಇತ್ತು. ಅದೇ ರೀತಿ ನಾನು ಈಗ ಹೇಳಿದಲ್ಲ, ಇವರು ಪಲ್ಲವರು ಮೂಲತಃ ವಾತಾಪಿಯಿಂದ ಬಂದವರು, ಅಂದ್ರೆ ಬಾದಾಮಿಯಿಂದ ಬಂದವರು. ಅವ್ರಿಗೆ ಏನು ಆಕ್ಷೇಪ ಅಂದ್ರೆ, ಬಾದಾಮಿ ನಮ್ಮದು, ನಮ್ಮ ತಾಯ್ನಾಡು, ಅದು ನಮ್ಮ ಕೈಯಲ್ಲಿರಬೇಕು, ಅದನ್ನು ಗೆಲ್ಲಬೇಕು. ಕಂಚಿಯಿಂದ ಬಾದಾಮಿವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು. ಒಂದು ಕಡೆ ಕಂಚಿ ರಾಜಧಾನಿ ಆಗಿದ್ರೆ ಒಂದು ಕಡೆ ಬಾದಾಮಿ ರಾಜಧಾನಿ ಆಗಬೇಕು ಅಂತ ಅವರ ಆಸೆ. ಬಟ್ ಇವ್ರ ಹಂಬಿ ಕಿಸ್ಸೆ ಕಮ್ಮಿ, ನಾವು ಇದೇ ಮಣ್ಣಿನವ್ರು ಇದ್ದೀವಿ, ಇಲ್ಲಿ ಐಹೊಳೆ ಪಟ್ಟದ ಕಡದ ಹುಟ್ಟಿ ಬಂದವ್ರು ನಾವು. ಈ ಮಣ್ಣು ನಮ್ಮದೈತಿ, ನಾವು ಈ ಮಣ್ಣನ್ನು ಬಿಟ್ಟು ಹೋಗಿಲ್ಲ, ಇಲ್ಲಿ ಯಾವತ್ತು ನಮ್ಮದ ನಡಿಬೇಕು ಅಂತ ಹೇಳಿ ಬಾದಾಮಿ ಚಾಲುಕ್ಯರು. ಇದೇ ವೈರತ್ವ ಶತಶತಮಾನಗಳಿಂದ ನಡೀತು.
ಅದು ಏನಾಯ್ತಪ್ಪ ಅಂದ್ರೆ ಇದೇ ವೈರತ್ವ ಸಂಪೂರ್ಣ ರಾಜಮನೆತನದ ರಾಜಕೀಯನೇ ಆಗಿಬಿಟ್ಟಿತ್ತು. ಇವಾಗ ಪಲ್ಲವರ ನಡುವೆ ಮತ್ತು ಚಾಲುಕ್ಯರ ನಡುವೆ ಯುದ್ಧಗಳನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ಇಮ್ಮಡಿ ಪುಲಿಕೇಶಿ ಮತ್ತು 1ನೇ ಮಹೇಂದ್ರವರ್ಮ ಅಂತ ಹೇಳ್ತೀವಿ. ಈತ ಚಾಲುಕ್ಯ, ಈತ ಪಲ್ಲವ. ಇಮ್ಮಡಿ ಪುಲಿಕೇಶಿ ಮತ್ತು 1ನೇ ಮಹೇಂದ್ರವರ್ಮ ನಡುವೆ ಪೊಲ್ಲಿಲೂರು ಅಂತ ಹೇಳ್ತೀವಿ. ಈ ಪೊಲ್ಲಿಲೂರು ಎಂಬ ಪ್ರದೇಶದಲ್ಲಿ ಯುದ್ಧ ನಡೀತದೆ. ಈ ಪೊಲ್ಲಿಲೂರು ಎಂಬ ಪ್ರದೇಶದಲ್ಲಿ ನಡೆದಿರುವಂತಹ ಈ ಯುದ್ಧದಲ್ಲಿ 1ನೇ ಮಹೇಂದ್ರವರ್ಮ ಸಂಪೂರ್ಣವಾಗಿ ಸೋಲುವುದರೊಂದಿಗೆ ಮರಣವನ್ನು ಹೊಂತಾನೆ. ಅಂದ್ರೆ ಈತ ಇದನ್ನ ಇಲ್ಲೇ ಕೊಂದು ಬಿಡ್ತಾನೆ. ಅಷ್ಟೊಂದು ವೈರತ್ವ ಇರ್ತೈತಿ. ಯುದ್ಧವನ್ನು ಸಾಧಿಸಿದ್ರು ಸಹಿತ, ಯುದ್ಧವನ್ನು ಮಾಡಿದ್ರು ಸಹಿತ ನಿಮ್ಮನ್ನು ಕಡ್ದ ತೀರ್ತೀನಿ ಅನ್ನೋ ಲೆವೆಲ್ಕ ಆ ವೈರತ್ವ ಇರ್ತೈತಿ. ಅವಾಗ ಈತನನ್ನು ಕೊಂದು ಹಾಕಿಬಿಡ್ತಾನೆ. ಇದೇ ವೈರತ್ವ ಮತ್ತೆ ಮುಂದೆ ಬೆಳೆದು ನಿಲ್ತದ. ಅವಾಗ ಪುಲಿಕೇಶಿ ಯಂಗ್ ಅಂಡ್ ಡೈನಾಮಿಕ್ ಇದ್ದಾಗ ಈ ಯುದ್ಧದಲ್ಲಿ ಗೆದ್ದಿರ್ತಾನೆ. ಅವಾಗ ಈತನ ಮಗ 1ನೇ ನರಸಿಂಹವರ್ಮ, ಈತ ತನ್ನ ತಂದೆಗೆ ಕೊಂದು ಹಾಕಿರುವಂತ ಪುಲಿಕೇಶಿಯ ಮೇಲೆ ಕನಸಿನಾಗೂ ಬರ್ತಿರ್ತಾನೆ. ಅಂದ್ರೆ ಅಷ್ಟೊಂದು ವೈರತ್ವ ಅಲ್ಲಿ ಬೆಳೆದಿರ್ತದೆ. ನನ್ನ ತಂದೆ ನೀವು ಕೊಂದು ಹಾಕಿದಾನ ಅಂತ ಹೇಳಿ ಒಂದು ಸಿಟ್ಟು ಇವನಲ್ಲಿ ಇರ್ತೈತಿ. ಇವನ್ ಒಂದೇ ಒಂದು ಗುರಿ ಇರ್ತೈತಿ. ಏನಪ್ಪಾ ಅಂದ್ರ ಅವನನ್ನು ಕೊಲ್ಲಬೇಕು, ಅವನ ಸಾಮ್ರಾಜ್ಯ ವಶಪಡಿಸಿಕೊಳ್ಳಬೇಕು ಮತ್ತು ಬಾದಾಮಿಯನ್ನು ತನ್ನ ಅಂಡರದಾಗ ಇಟ್ಕೋಬೇಕು ಅನ್ನೋದು ಈತನ ಧ್ಯೇಯವಾಗಿರ್ತದೆ. ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಈ ಪುಲಿಕೇಶಿ ಇಲ್ಲಿ ಯಂಗ್ ಅಂಡ್ ಡೈನಾಮಿಕ್ ಇದ್ದಾಗ ಜಗಳ ಮಾಡ್ತಾನೆ, ಬಟ್ ಇಲ್ಲಿ ಮುದಿಯಾಗಿರ್ತದೆ. ಅವಾಗ ಇವರಲ್ಲಿಯೂ ಸಹಿತ ಆಂತರಿಕವಾದ ಜಗಳಗಳು ಸ್ಟಾರ್ಟ್ ಆಗಿರ್ತವ. ಈತನ ಮಕ್ಕಳಿಗೆ ಸ್ವಲ್ಪ ಪರಿಕಲ್ಪನೆ ಇರಂಗಿಲ್ಲ. ಈತನ ಮಕ್ಕಳು ಏನ್ ಮಾಡ್ತಾರಂದ್ರೆ ತಂದೆಗೆ ವಿರೋಧವನ್ನು ಮಾಡ್ತಿರ್ತಾರೆ. ಅದು ನಿಮ್ಗೆ ಗೊತ್ತಿರ್ತದೆ. ಯಾಕಂದ್ರೆ ಆ ಶ್ರೀಮಂತಿಕೆ ಬಂದಾಗ, ಆ ಶ್ರೇಷ್ಠತೆ ಬಂದಾಗ ಮಕ್ಕಳಲ್ಲಿ ಆ ಲಾಲಸೆ ಬಂದಿರ್ತದೆ. ಅದೇ ರೀತಿ ಇಲ್ಲಿ ಏನಾಗುತ್ತಂದ್ರೆ ಇವನಲ್ಲಿಯೂ ಸಹಿತ ಆ ಸೊಕ್ಕ ಬಂದಿರ್ತದೆ, ಆ ಮಕ್ಕಳಲ್ಲಿ ಬಂದಿರ್ತದೆ. ಬಟ್ ಈತ ವಯಸ್ಸಿನಿಂದ ಸಂಪೂರ್ಣವಾಗಿ ವಯಸ್ಸಾಗಿರ್ತದೆ. ಸಾಮ್ರಾಜ್ಯ ಬಹಳ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದಿರ್ತದೆ. ಆ ಸಾಮ್ರಾಜ್ಯ ಕಂಟ್ರೋಲ್ ಮಾಡಬೇಕು ಅಥವಾ ತನ್ನ ಫ್ಯಾಮಿಲಿನ ಕಂಟ್ರೋಲ್ ಮಾಡಬೇಕು ಅನ್ನೋದ್ರಲ್ಲಿನೇ ಸ್ವಲ್ಪ ಈ ಕುಗ್ಗಿ ಹೋಗಿರ್ತಾನೆ. ಅಂತ ಟೈಮ್ದಲ್ಲಿ ಈ 1ನೇ ನರಸಿಂಹವರ್ಮ ಅವಕಾಶ ನೋಡಿ ಪೆರಿಯಾಲ್ ಮಣಿಮಂಗಲಂ ಎಂಬ ಪ್ರದೇಶದಲ್ಲಿ ಯುದ್ಧವನ್ನು ಸಾರ್ತಾನೆ. ಅವಾಗ ಈ ಪುಲಿಕೇಶಿಯು ಪೆರಿಯಾಲ್ನಲ್ಲಿಯೂ ಸೋಲೊಪ್ಕೋತಾನ, ಮಣಿಮಂಗಲ ಎಂಬ ಪ್ರದೇಶದಲ್ಲಿಯೂ ಸೋಲೊಪ್ಕೋತಾನ, ಇನ್ನು ಸುರುಮಾಲ್ ಎಂಬ ಪ್ರದೇಶದಲ್ಲಿಯೂ ಸೋಲೊಪ್ಕೋತಾನೆ. ಕೊನೆಗೆ ಆ ಎಲ್ಲಾ ಪ್ರದೇಶಗಳನ್ನು ಸೋಲುವುದರೊಂದಿಗೆ ಬಾದಾಮಿಯಲ್ಲಿರುವಂತಹ ಈ ಸಾಮ್ರಾಟನ ಮೇಲೆಯೂ ಸಹಿತ ಆತ 1ನೇ ನರಸಿಂಹವರ್ಮ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿದ ತಕ್ಷಣ ಯಾವ ರೀತಿ ತನ್ನ ತಂದೆಯನ್ನು ಕೊಂದಿದ್ದಲ್ಲ, ಈ ಮಹೇಂದ್ರವರ್ಮನನ್ನು ಈ ಪುಲಿಕೇಶಿ ಕೊಂದಿದ್ದಲ್ಲ, ಇದೇ ರೀತಿ ಸಾಮ್ರಾಜ್ಯದಲ್ಲಿ ಹೊಕ್ಕಿ ಅವನ ಅರಮನೆಯಲ್ಲಿ ಹೊಕ್ಕಿ ಅವನನ್ನು ಕೊಂದು ಹಾಕ್ತಾನೆ. ಅವನ ಶರಣಾಗತಿಯನ್ನು ಪಡೆಯುವುದರ ಮುಖಾಂತರ ಆತನನ್ನು ಕೊಂದು ಹಾಕಿ, ಅವಾಗ ಈತನನ್ನು ಕೊಂದು ಹಾಕಿದ ನಂತರ ಸುಮಾರು 12 ವರ್ಷಗಳ ಕಾಲ ಬಾದಾಮಿಯು ಕಂಚಿ ಪಲ್ಲವರ ಕೈಗೆ ಸೇರುತ್ತದ. ಈ ಬಾದಾಮಿಯು 12 ವರ್ಷಗಳ ಕಾಲ ಕಂಚಿ ಪಲ್ಲವರ ಕೈಯಾಗಿ ಸೇರಿದಾಗ ಕಗ್ಗತ್ತಲೆಯ ನಾಡಾಗಿ ಉಳಿತದ. ಯಾಕಂದ್ರೆ ಬಾದಾಮಿ ಚಾಲುಕ್ಯರು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂತಹ ಸಂದರ್ಭ ಇರ್ತದೆ. ಈ 12 ವರ್ಷಗಳವರೆಗೆ ಈ ಸಾಮ್ರಾಜ್ಯವು ಸಂಪೂರ್ಣವಾಗಿ ತನ್ನ ಬಾದಾಮಿ ರಾಜಧಾನಿಯನ್ನೇ ಕಳ್ಕೊಂಡಿರ್ತದೆ. ಈ 12 ವರ್ಷಗಳವರೆಗೆ ಸುವರ್ಣ ಯುಗವನ್ನು ಭೋಗಿಸುತ್ತಿರುವಂತಹ ಬಾದಾಮಿ ಭೂ ಪ್ರದೇಶವು ತನ್ನ ಸಂಪೂರ್ಣವಾದ ಅಸ್ಮಿತೆಯನ್ನು ಕಳ್ಕೊಂಡು ಬಿಡ್ತದೆ. 12 ವರ್ಷಗಳ ಕಾಲ ಪಲ್ಲವರು ಬಾದಾಮಿಯನ್ನು ತನ್ನ ಕೈವಶೆಯಲ್ಲಿ ಇಟ್ಟುಕೊಂಡು ಅದನ್ನು ಕಗ್ಗತ್ತಲೆಯ ನಾಡಾಗಿ ಇಟ್ಟುಬಿಡ್ತಾರೆ. ಈ ರೀತಿ ವೈರತ್ವ ಇಷ್ಟಕ್ಕೆ ಮುಗಿಯಲ್ಲ. ಇದು ಈ ವೈರತ್ವ ಇದೇ ರೀತಿ ಮುಂದುವರಿಯುತ್ತಾ ಹೋಗುತ್ತಾ ಮುಂದೆ 12 ವರ್ಷಗಳ ಕಾಲ ಭೀಕರವಾದಂತಹ ಕಗ್ಗತ್ತಲ ಪ್ರದೇಶವಾಗಿ ಉಳಿದ್ಬಿಡ್ತದೆ. ಅಲ್ಲಿ ಜನವಸ್ತಿಯು ವಿರಳಾಗಿರ್ತದೆ. ಏನೋ ಒಂದು ಕಾಲದಲ್ಲಿ 1ನೇ ಪುಲಿಕೇಶಿ, ಕೀರ್ತಿವರ್ಮ, ಮಂಗಳೇಶನ ಕಾಲದಲ್ಲಿ ಅಥವಾ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ರಾಜವೈಭವವನ್ನೇ ಮರೆದಿರುವಂತಹ ಈ ಭವ್ಯವಾದ ಸಾಮ್ರಾಜ್ಯ 12 ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಮುಂದೆ ಅಷ್ಟೇ ಅಲ್ಲ, ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಇನ್ನೂ ಹೇಳಬೇಕಾದ್ರೆ ವಿದೇಶದಲ್ಲಿಯೂ ತನ್ನ ಶ್ರೇಷ್ಠತೆಯನ್ನು ಸಾಧಿಸಿದ್ದ ಅಂತ ಹೇಳ್ತೀನಲ್ಲ, ಇಲ್ಲಿ ನೋಡಿ, ಈ ವಿದೇಶದಲ್ಲಿಯೂ ಸಹಿತ ತನ್ನ ಶ್ರೇಷ್ಠತ್ವವನ್ನು ಯಾವ ಸಾಧಿಸಿದ ಅಂದ್ರೆ, ಈತ ಭರತಖಂಡದ ಈ ದಕ್ಷಿಣದ ಭೂಭಾಗವು ಸಂಪೂರ್ಣವಾಗಿ ವಶಪಡಿಸಿಕೊಂಡಿದ್ದ. ಈ
ಭೂಪ್ರದೇಶ ವಶಪಡಿಸಿಕೊಳ್ಳೋದ್ರ ಮುಖಾಂತರ ಸೌರಾಷ್ಟ್ರ ಮತ್ತು ಗುಜರಾತ್ ಎಂಬ ಭೂಪ್ರದೇಶ ಅಂತ ಏನು ಹೇಳ್ತೀವಲ್ಲ, ಈ ಸೌರಾಷ್ಟ್ರ ಮತ್ತು ಗುಜರಾತ್ ಭೂಪ್ರದೇಶದ ಸಂಪೂರ್ಣ ಗಡಿ ವ್ಯವಸ್ಥೆಯನ್ನು ತನ್ನ ಅಂಡರ್ದಾಗ ಇಟ್ಕೊಂಡಿದ್ದ. ಅವಾಗ ವಿದೇಶಿಯರ ಆಗಿರುವಂತಹ ಬಾಗ್ದಾದಿನ ಖಲೀಫರು ಒಮರ್ ಎಂಬ ದೊರೆ, ಬಾಗ್ದಾದಿನ ಖಲೀಫರಾದಂತಹ ಒಮರ್ ಎಂಬ ದೊರೆ ಏನ್ ಮಾಡ್ತಾನಂದ್ರೆ ಭಾರತದ ಮೇಲೆ ದಾಳಿ ಮಾಡುವ ಆಶೆಯಿಂದ ಸಮುದ್ರದ ಮುಖಾಂತರ ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ಅವಾಗ ಇಮ್ಮಡಿ ಪುಲಿಕೇಶಿಯ ಸೈನಿಕರು ಅಂದ್ರೆ ಕರ್ನಾಟಕ ಬಲ ಎಂಬ ಸೈನ್ಯವು ಏನ್ ಮಾಡತ್ತಪ್ಪ ಅಂದ್ರೆ ಆತನನ್ನು ಇದೇ ಗುಜರಾತಿನ ತೀರ ಪ್ರದೇಶದಲ್ಲಿ, ಕರಾವಳಿ ತೀರ ಪ್ರದೇಶದಲ್ಲಿ ಸೋಲಿಸಿ ಭಾರತದ ಒಳಗೆ ಹೆಜ್ಜೆ ಇಡಲಾರದ ಹಾಗೆ ಹೊಳಿ ಕಳಿಸ್ಕೊಡ್ತಾನೆ. ಅಂದ್ರೆ ಖಿಲ್ಜಿ ಮತ್ತು ಯಾವ ರೀತಿ ಗಜ್ನಿ ಭಾರತದಲ್ಲಿ ಎಂಟ್ರಿ ಕೊಟ್ಟು ಭಾರತವನ್ನು ಸಂಪೂರ್ಣವಾಗಿ ಲೂಟಿ ಹೊಡೆದ್ರಲ್ಲ, ಇದೇ ಉದ್ದೇಶವನ್ನು ಇಟ್ಕೊಂಡು ಬಂದಿರುವಂತಹ ಒಮರ್ ಈತನಿಗೆ ಭಾರತದ ಮಣ್ಣಿನಲ್ಲಿ ಹೆಜ್ಜೆ ಇಡುವಂತ ಅವಕಾಶವೂ ಕೊಡಲಿಲ್ಲ. ಈ ಕರ್ನಾಟಕ ಬಲ ಎಂಬ ಸೈನ್ಯವನ್ನು ಹೊಂದಿರುವಂತ ಇಮ್ಮಡಿ ಪುಲಿಕೇಶಿ ಅಂದ್ರೆ ನಮ್ಮ ಶ್ರೇಷ್ಠತೆ, ನಾನು ಅವಾಗ ಹೇಳಿದ್ದೆ, ನಾವು ಮಣ್ಣಿನ ರಕ್ಷಣೆಯಲ್ಲಿ ಯಾವತ್ತೂ ಹಿಂದೆ ಸರಿದಿಲ್ಲ. ಈ ಭರತ ಖಂಡದ ರಕ್ಷಣೆ ನಮ್ಮ ರಕ್ತದಲ್ಲಿಯೇ ಹುಟ್ಟಿ ಬಂದಿತ್ತು ಅಂತ ಹೇಳಿದಲ್ಲ, ಈ ಸಮಯ ಸಂದರ್ಭವನ್ನು ನಾವು ಅಲ್ಲಿ ಹೋಲಿಸಬಹುದು. ಇಮ್ಮಡಿ ಪುಲಿಕೇಶಿ ಒಮರ್ನನ್ನು ಭರತ ಖಂಡದ ಮೇಲೆ ಕಣ್ಣೆತ್ತಿ ನೋಡಲಾರದಾಗೆ ಕರಾವಳಿ ಪ್ರದೇಶದಿಂದನೇ ಹೊಳ್ಳಿ ಕಳಿಸಿಕೊಟ್ಟಿರ್ತಾನೆ. ಇದನ್ನು ನಾವೆಲ್ಲ ನೋಡಿದಾಗ ಬಾದಾಮಿ ಚಾಲುಕ್ಯರ ಪರಾಕ್ರಮ ಮತ್ತು ಶ್ರೇಷ್ಠತೆಯಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಸುವರ್ಣ ಯುಗವನ್ನು ಅನುಭವಿಸಿದೆ. ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಆರ್ಥಿಕವಾಗಿ ಅಷ್ಟೇ ಅಲ್ಲ, ರಾಜಕೀಯವಾಗಿ ಅಷ್ಟೇ ಅಲ್ಲ, ಇದು ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯ ಏನ್ ಮಾಡಿದಪ್ಪ ಅಂದ್ರೆ ಇಡೀ ಭರತ ಖಂಡದ ಮೇಲೆ ತನ್ನದೇ ಆದಂತಹ ಒಂದು ರಾಜನೀತಿಕ ವಿಚಾರಧಾರೆಗಳು ಇಟ್ಟುಕೊಂಡು, ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಆಡಳಿತ ಮಾಡುವುದರೊಂದಿಗೆ ಸಮಯ ಸಂದರ್ಭ ಅನುಗುಣವಾಗಿ ಕಪ್ಪೆ ಆರ್ಭಟ ಶಾಸನದಲ್ಲಿ ವರ್ಣನೆಯಂತೆ ಈತನ ಆಳ್ವಿಕೆ ಇತ್ತು ಅಂತ ಹೇಳ್ತಾರೆ. ಶರಣಾಗಿ ಬಂದವನಿಗೆ ದಾನ ಧರ್ಮವನ್ನು ಕೊಡುವುದರ ಮುಖಾಂತರ, ಅವನ ಸಮಸ್ಯೆಯನ್ನು ಬಗೆಹರಿಸುವುದರ ಮುಖಾಂತರ ಆತನನ್ನು ಮಿತ್ರತ್ವ ಬೆಳೆಸ್ಕೊತಿದ್ದ. ಸೊಕ್ಕಿನಿಂದ ಬಂದವರಿಗೆ ಅವರ ಸೊಕ್ಕನ್ನು ಮುರಿದು ದಂಡಿಗೆ ಸರಿಸ್ತಿದ್ದ ಅಂತೇಳಿ ಗೊತ್ತಾಗುತ್ತೆ. ಅಂದ್ರೆ ಇದರ ಅರ್ಥ ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ನಮ್ಮ ಹಾದಿಗೆ ಬಂದವರಿಗೆ ಅಂದ್ರೆ ನಮ್ಮ ದಾರಿಗೆ ಬಂದು ನಮ್ಮ ದಾರಿಯನ್ನೇ ಹೊಲಸು ಮಾಡುವಂಥವ್ರಿಗೆ ಅವರ ದಾರಿಗೆ ಹೋಗಿ ಅವರ ದಾರಿಯನ್ನೇ ತಬಿಸುವಂತ ಶಕ್ತಿ ನಮ್ಮಲ್ಲಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆರಾಮಾಗಿ ಹರ್ಷವರ್ಧನ ತನ್ನ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಇರ್ತಿದ್ದಂದ್ರೆ ಆತ ಯಾವತ್ತೂ ಶ್ರೇಷ್ಠವಾಗಿ ಉಳಿತಿದ್ದ. ಇಲ್ಲಿ ಬೆಳೆಸ್ಕೊಂಡಿದ್ದು ಒಂದು ವೈರತ್ವ, ಆ ವೈರತ್ವ ಸಂಪೂರ್ಣ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಹರ್ಷವರ್ಧನಿಗೆ ಬೀಳುತ್ತದೆ. ಆ ಕಪ್ಪು ಚುಕ್ಕಿ ಇಟ್ಟವರು ಯಾರಪ್ಪ ಅಂದ್ರೆ ಕರ್ನಾಟಕ ಬಲ ಸೈನ್ಯ ಹೊಂದಿರುವ, ಕರ್ನಾಟಕದ ಭೂಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಬಾದಾಮಿಯ ಇಮ್ಮಡಿ ಪುಲಿಕೇಶಿ ಅಂತ ಹೇಳ್ಬೋದು. ಸೊಕ್ಕಿನಿಂದ ಬಂದವರಿಗೆ ಸೊಕ್ಕನ್ನು ಅವರ ಮೇಲೇನೆ ಇಡುವಷ್ಟು ಅಬಿಲಿಟಿ ನಮ್ಮಲ್ಲಿದೆ. ಪ್ರೀತಿಯಿಂದ ಬಂದವರಿಗೆ ಪ್ರೀತಿಯನ್ನು ಕೊಟ್ಟು